ನನ್ನ ಹೆಸರು ನವೀನ್ ಗೊಡಲಟ್ಟಿ. 30 ವರ್ಷದಿಂದ ನಾವು ಉದ್ಯೋಗ ಬಿಸ್ನೆಸ್ ಮಾಡಿದ್ದೀವಿ. ಪಟ್ಟ ಹೇಳೋದ್ರ ಮಾತಿ ನಮ್ಗೆ ಬಿದ್ದಿದ್ರೆ ಈಗ ಒಂದೇ ಅಲಂಗಾರ ಥಿಯೇಟರ್ ಮುಂದಾಗಿ SK ಮ್ಯೂಸಿಕ್ಗೆ ಒಂದು 18 ವರ್ಷ ಆಗಿದೆ. ಅಲ್ಲಿ ಒಂದೇ ಉದ್ಯೋಗ ಸ್ಟಾರ್ಟ್ ಮಾಡೋದ್ರಿಂದ ಕ್ಯಾನ್ ಟೀ ಸ್ಟಾರ್ಟ್ ಮಾಡಿ 3 ವರ್ಷ ಹೊರಗೆ ಕ್ಯಾನ್ ತಿಳ್ಕೋಲ್ಲ. ಟೀ ಕೊಟ್ಟು ಎಲ್ಲ ಕಂಪ್ನೀಸ್ ಮಾಡಿ ಟಾಟಾ ಮೋಟರ್ಸು, ಮಹೇಂದ್ರ, 3-4 ಕಂಪ್ನೀಸ್ ಬಿಟ್ಟು ಯೂಟ್ಯೂಬ್ ಬಂದವರೆಗೆ ಎನ್ನೋಡಿ ಎಕ್ಸ್ಪೀರಿಯನ್ಸ್ ಏನಂದರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ಯಾಕಪ್ಪ ಡಿಸ್ಟರ್ಬ್ ಮಾಡಿದ್ರು ಡಿಸ್ಟರ್ಬ್ ಅಲ್ಲವ ಕಾಣಿದ್ದು ಇಂದು ನಾವು ಉದ್ಯೋಗ ಬಂದು SK ಮ್ಯೂಸಿಕ್ನಲ್ಲಿ ಹಾಗೆ ಏನಿದೆ ಬಂದೆಲ್ಲ ಗಾಳಿ ಹೋಟ್ಲ್ ಆಡ್ತಾರೆ ತಿಂದು ತಗೊಂಡು ಅಪ್ಪಲ್ಲ SK ಮ್ಯೂಸಿಕ್ ತಿನ್ನೇದು ಪಾಪ ಕಸ್ಟಮರ್. ನಮಸ್ಕಾರ, ನಾನು ಅಜಿತ್ ರಾಂದೇವಿ, ಬೆಂಗಳೂರಲ್ಲಿ ಬಸ್ ಕಂಡಕ್ಟರ್ ಇದ್ದೆ. ನಾನು 4-5 ವರ್ಷ ಕಲ್ಲೂರಿಗೆ ನಾವು ರೂಸ್ ಮಸೂರಿ, ಕಾಪುಡಿ, ರಸಗುಡಿ ಎಲ್ಲ ಮಾಡಿಟ್ಟು ಎಲ್ಲ ಸಪ್ಲೈ ಕೊಟ್ಟಿದ್ದೀವಿ. ಈಗ ಒಳತ್ತು ಹೋಗಿ ನಡೆದ ಖುಷಿಲ್ಲ. ಇದ್ರೊಳಗೆ ಏನಂದ್ರೆ ನಾವು ಬ್ಯಾಂಗ್ಳೂರಿನ ಜಾಯಿಂಟ್ ಸೆಕ್ರೆಟರಿ ಒಂದು 2 ವರ್ಷದಿಂದ ಇದ್ದೀವಿ. ಎತ್ತಂದ್ರೆ ಈಗ ಆಫೀಸ್ ನಮ್ಮಿಂದ್ರೆ ತಲೆಗೆ ಹೋಗ್ಬೇಕು, ಮೂರನೇ ಹೋಗ್ಬೇಕು. ಸೆಕ್ರೆಟರಿ ಇದ್ದಾಗ ಜಾಯಿಂಟ್ ಸೆಕ್ರೆಟರಿ ಇನ್ನೊಂದು ಬ್ಯಾಂಕ್ ದೊಡ್ಡಪ್ಪು ಹಾಗಾದ್ರೆ ನನಗೆ ರೂಸು ಆಫೀಸ್ ಪುನಃ ಬಂದು ವರ್ಕ್ ಮಾಡೋದು ಆಗ್ತದೆ. ಈಗ ಆ ಥರ ಈಗ ಬ್ಯಾಂಗ್ಳೂರಿಗೆ ರನ್ ಮಾಡಿಟ್ಟಿದ್ದೇವೆ. ಅಲ್ಲಿವರು ಪುಣೆ ತಲೆಯವರು ಸೆಕ್ರೆಟರಿ ಜಾಯಿಂಟ್ ಸೆಕ್ರೆಟರಿ ಒಂದು ಆಗಿದೆ. ಅಥವಾ ಕ್ವಶನ್ ನನಗೆ ಏನು ಫ್ಯೂಚರ್ ಮಾಡಿದ್ದಿಲ್ಲ. ಅದೊಂದು ಎಷ್ಟು ₹8 ಅದು ಇದೆಲ್ಲ ನನಗೆ ಅದನ್ನ ಮೆನ್ಷನ್ ಮಾಡಲ್ಲ ಒಳಗಂಡ. ಇನ್ನೊಂದು ಹಿಂಗೆ ಆಕ್ಟಿವಿಟಿ ಹೋಗ್ಕೊಂಡಾಗ ಈಗ ನಾವು ಹುಡುಗ ನಾವು ಬಡಗ ಸಗೈತೆ ಇದ್ದೀವಿ. ಅವ್ರಿಗೆ ಇದಿಲ್ಲ ಅದು 4 ಕುಣಬೆಯ ಒಂದು ಅಟೀಗು ತಕ್ಷಣ ಹುಡುಗರಿದ್ದಾರೆ. ಗೋರ್ಮೆಂಟ್ ಅರ್ಥ ನೀಡಿರೋದು ಬಡಗ ನೀಡಿರೋದು ಅರ್ಥ ಇಲ್ಲಿ ನಮ್ಮ ಬಡಗ ಸರ್ಕಾರದಲ್ಲಿ ಈಗ ನಾವು ಅವ್ರಿಗೆ ಏನಿದೆ ಅಂದರೆ ನನಗೆ ಒಂದು ಅಂಗೀಕಾರ ಹುಡುಗೈನ ಬಡಗ ಸಂಗೀತ ಅಂದ್ರೆ ಅವ್ರ ನಂಬರು ಇನ್ನೊಂದು ಹುಡುಗ ಏನೋ ಅನಗನ ಅಂಗೈನ ಅವ್ರ ನಿಮಿಷ ಅದಕ್ಕೆ ಆಫೀಸ್ ಪುನಃ ಇಸ್ಕೊಂಡ ಅರ್ಧ ಆಫೀಸ್ ತಲೆಗಳು ಕುಣಿತಗಳು ಅರ್ಥ ಮಾಡಿ. ಈಗ ನಾನು ಏನಂದ್ರೆ 3-4 ಮೀಟಿಂಗ್ ಬರ್ತಿಲ್ಲ ಆಗ 10 ತಲೆಗಳು ಅದು ಮೀಟಿಂಗ್ ಕನಿಷ್ಠ ಅಂತ ರಂಗೋಳದ ಕಟ್ಟಡ ಎಲ್ಲ ಸೇರಿದು SP ಆಗ ಅವಾಗ ಏನಾಗ್ತದೆ ಅಂದ್ರೆ 26-40 ಗಂಟೆಗೆ ಬಂದ ಈಗ 10 ಮೆಂಬರ್ ಬಂದ್ಬಿಟ್ಟಾರೆ. ತಲೆಗಳೆಲ್ಲ ವೇಸ್ಟ್ ಆಗ್ತಾರೆ. 3 ತಿಂತೀವೋ 4 ತಿಂತೀವೋ ಮಾಡ್ತಾರೆ. ಇನ್ನೊಂದು 6 ತಿಂಗಳು ಹೋದ್ರೆ ಗೈ ಮಾಡಿ ಸಂಡೆ ಏನೋ ಒಂದು ಜನ ಬರ್ತೀವಿ ತಿಂಗಳಿಗೆ 6 ತಿಂಗಳು ಏನ್ ಇರ್ಬೇಕಂತ ಸಂಡೆ ವೀಕ್ಲಿ ಫಸ್ಟ್ ಮಂತ್ಲಿ ಸಂಡೆ ಸಜೆಷನ್ ಮಾಡಿದೆ. ಇನ್ನೊಂದು ಏನು ಕೋಯಿ ಮಸ್ತ್ ಹೇಳಿದೆ, ರಸಗುಡಿ ಹೇಳಿದೆ, ಎಲ್ಲ ಓನ್ ಟೈಮಿಂಗು ಇವ್ರು ಹೇಳಿದೆ. ಇದು ಕಡೆ 2 ಫ್ರೆಂಡ್ಸ್ ಹೋಗಿಲ್ಲ ಏನ ಮನೆಗೆ ತಂದು ಕೋಯಿ ಮಸ್ತ್ ರಸಗುಡಿ ಹೆಸರಿಗೂ ಇಟ್ಕೊಂಡು ಯಾವಾಗಲ ಹೋಗಿರ್ತದೆ. ಏಸಿಪೇಟ್ ಡೈರೆಕ್ಟ್ ಇಲ್ಲ 4 ವರ್ಷ ಈಗ ನನಗೆ ಕಾದು ನಾವು 3 ಕಾರ್ಡ್ ಇನ್ನೊಂದು ಏನಂದ್ರೆ ನನ್ನ ಒಬ್ಬನಿಗೆ ವಾಕಿಂದ ಮ್ಯಾಕ್ಸಿಮಮ್ ಸಪೋರ್ಟ್ ಆಗಿದೆ. ಅಲ್ಲೇ ಊಟಿಸಿನಾಗ ಮ್ಯಾಕ್ಸಿಮಮ್ 50% ಸಪೋರ್ಟ್ ಮಾಡಿದ್ದಾರೆ. ನನಗೆ ಸಪೋರ್ಟ್ ಇಲ್ಲ ಅಂತ ಯಾವ್ದು ಇಲ್ಲ. ಬಾಗಿ 50% ಇನ್ನೂ ಮಾಡೋದ್ರಿಂದ ಅದರ ಬೇರೆ 50% ಈ ಕಾರ್ಯಾಲಯದಲ್ಲಿ ಯಾವುದೂ ಇಲ್ಲ. ಗ್ಯಾರಂಟಿ ಬಂದು ಈ ಇದ್ದಾರೆ. ಏನಾದ್ರು ಮ್ಯಾಕ್ಸಿಮಮ್ 60% ಒಬ್ಬರು ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟು ಒಂದು ಪಾರ್ಟ್ ನನಗೆ ಅಸೋಸಿಯೇಷನ್ ಮೆಂಬರ್ಸೇ ಅಪ್ರೋಚ್ ಯಾಕೆಂದ್ರೆ ಹಿಂಗೆ ಹೇಳ್ಬೋದು ಅಂತ ಏನಂದ್ರೆ ನಂಗೆ ಬಸ್ ಸಪೋರ್ಟ್ ಮಾಡಲ್ಲ ಎಂಬುದಿಲ್ಲ. ದೇವಗೊಬ್ಬನೇ 3-4 ಸೀಮೆ ಇದ್ದು ನನ್ನ ಸಪೋರ್ಟ್ ಅಲ್ಲೇ ಅವರು ಮೇನ್ ರೀಸನ್ ಏನಂದ್ರೆ ಈಗ ಈ ಕೂಸು ಒಂದು ಬಿಸ್ನೆಸ್ ಮಾಡಿದ್ದಾನೆ. ಅವರು ಕ್ಯಾಮ್ರಾ ಶಾಪ್ ಇದ್ದಾನೆ. ಇಲ್ಲ ಒಂದು ಜನರಲ್ಲೇ
ನೀರು ತೋಟ ಇಲ್ಲ ಇಲ್ಲ ಕಾಸು ಮಾಡೋದು ಮುಂದಾಡೋದು ಎಂಟು ಹೋಟ್ಲು ಒಂದು ಅಡದಿಂದ ಚಂದ್ರಕಲಾ ಮಾತಾಡೋದು ಈ ಕಡೆಗೆ ದಾರ ಹಾಗೆ ನಂಗೆ ಮಾಡಿ ಕಡಬಿದ್ದೋಗ ಅದು ಇತ್ತು ಒಬ್ಬನ ಶಕ್ತಿ ಹೋಗ್ಬೋದು ಒಂದು ಇನ್ನೊಂದು ಏನಂದ್ರೆ 2 ವರ್ಷದ ಸಿದ್ದರಾಮಯ್ಯ ಏನಿಲ್ಲ ಅದಕ್ಕೆ ಇಲ್ಲ ಅದೆಲ್ಲ ಈ ಗ್ಯಾರಂಟಿ ಮೇನ್ ಎಫೆಕ್ಟ್ ಇದ್ದು ಮಾಡಿದ್ರೆ ಅನ್ಕೊಂಡು ನನಗೆ ಹೇಳೋದು 4 ತಿಂಗಳು 8 ತಿಂಗಳು 1 ವರ್ಷ ಬಂದೀವ ಅಲ್ಲಿಂದ ನಂಗೆ ಕಡೆ ಸೋಸಿ ನಂಗೆ ಸಿಚುವೇಶನ್ ಹೋಗೋದು ಮರಿಯ ಅಲ್ಲ ಏನಾಗಿತ್ತು ಮೂರ ಇಲ್ಲ ಅಂದರೆ ಇಂದು ನಮಗೆ ತುಂಬ ಚಾನ್ಸಸ್ ಇಲ್ಲ ಮೇನ್ ಕುಮಾರ್ ಅಂತ ಏನಾಗೋದು ಅಲ್ಲಿಂದ ಮಾಗೇಶ್ನ ಒಂದು ಸಪೋರ್ಟಿಂಗ್ ಒಂದು ಎಲ್ಲರೂ ಇದ್ದಾರೆ ಎಲ್ಲರೂ ಇದ್ದಾರೆ ಏನು ಅಪ್ಪರ ಕಟ್ಟಿದ್ದಾರೆ ಇಲ್ಲಿ ಮೂರಾಗ ಅಪ್ಪ ನನಗೆ ಯಾಕಂದ್ರೆ ಏಳು ಮೇಲೆ ಬಿಸ್ನೆಸ್ ಬುಡಿಯೋ ನಾ ಬಂದಿದ್ದು ಒಂದು ಮಾಡ್ದೆ ಇದು ಆ ಮನಸ್ಸು ಏನಕ್ಕೆ ಬಗ್ಲೆ ಎಲ್ಲ ಬರ ಒಬ್ಬೊಬ್ಬ ವಿಷಯ ಬಂದ್ರೆ ಅದಾದ್ಮೇಲೆ ಬೇರೆ ಏನಂದ್ರೆ ಇನ್ನೊಂದು ಪುನಃ ಸಜೆಷನ್ ಏನಂದ್ರೆ ಸ್ಟಾರ್ಟಿಂಗ್ ನಾಗ ತರೋನು 26 ಇನ್ನೊಂದು ಪುನಃ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ಐದಾರ ಅವಕ್ಕೂ ಫೀಲ್ಡ್ ಇಂಪ್ರೂವ್ ಒಳ್ಳೆ ಅವಕ್ಕೂ ಒಂದು ಐದಾರು ಪುನಃ ಮನಸ್ಸು ಇಲ್ಲದಂಗೆ ಬರ್ತೋದಿಲ್ಲ ಅವಕ್ಕೂ ಮಟ್ಟು ಅದೇ ಬಳಸಿ ಅನ್ನಂಗೆ ಒಂದು ಏನೋ ಅವಕ್ಕೆ ಏನ ಹೋಗಿ ಚೆಕ್ ಮಾಡೋದು ಮುಂದೆ ಅದೇ ಮಾತಾಡಿಕೊಂಡು ಬಂದ್ಬಿಟ್ಟಾರ ಅವಕ್ಕೂ ನಾನು ನಿಂತ್ಕೊಂಡು ಮಾಡ್ತೀನಿ ಹಿಂಗೆ ಮಾಡ್ಕೆ ಒಳಗೆ ಫೀಲ್ಡ್ಗೆ ನಮ್ಮ ಸಮುದಾಯಕ್ಕಾಗಿ ಮುಂದಕ್ಕೆ ಹೋಗ್ಬೇಕತ್ತ ಒಂದು ವರ್ಷ ಬಂದು ನನಗೆಲ್ಲ ಅರ್ಧ ಜಿಲ್ಲೆ ಒಂದು 5-6 ಆಗ್ಬಿಡ್ತೀನಿ ನಾನು ಒಂದು ಮಾತಾಡಿ ಅವಕ್ಕೂ ಬಳಸಿಬಿಡ್ಲೆ ಈ ಕೂಟದಲ್ಲಿ ಎಲ್ಲ ನಿಂಗೆ ಮಾಡ್ಕೊಡೋದು ಒಪಿನಿಯನ್ ಕೇಳ್ತದೆ ಸ್ಟಾರ್ಟಿಂಗ್ ಎದ್ದಾಗ ಅವರು ಬಂದು ಮುಂದುವರ್ಸಿದ್ರೆ ಬಂದುತ್ತಾರೆ ಆಗ ನಾವಿನ್ನೂ ಹೊರಗೆ ಯಾಕಂದ್ರೆ ಈಗ ಎಲ್ಲಿಯೂ ಹೋದ ಮನುಷ್ಯನು ಬಂದು ಮೆಂಬರ್ ಆದ ಮೂಲಕ ಅಮ್ಮನ ಆಸಕ್ತಿ ಇಂಪ್ರೂವ್ ಮಾಡಿ ಅಮ್ಮ ಸಮುದ್ರ ಇಲ್ಲ ಇವಾಗ ಒಂದೇ ಜನ ಬಂದು ಫಂಕ್ಷನ್ ಬಂದು ನೋಟಿಸ್ ಇದು ಕೊಟ್ಟು ಅಮ್ಮನಿಗೆ ಒಬ್ಬರು ಮಾಡ್ನಮ್ಮನೆ ಸ್ಟಾರ್ಟಿಂಗ್ ನಗೆಯಿಂದ ಬಂದು ಇದು ಮಾಡಿ ಬರೋದಿಲ್ಲ ಪರವಾಗಿಲ್ಲ ಅಲ್ಲೇ ಅದಕ್ಕಾಗಿ ಕಮ್ಯುನಿಟಿಗಾಗಿ ಹೋಗಿದ್ದಾರೆ ಅವಕ್ಕೂ ನಂಗೆ ಕೊಡ್ಬೋದು ಯಾಕಂದ್ರೆ ಎಲ್ಲ ಸಜೆಷನ್ ಅದು ನಿಮಗೆ ಮುಡಿಬೋದು ತಪ್ಪ ಮಾಡ್ತಾರೆ ಸಪ್ಲೈ ಅಮ್ಮನ್ನ ಕಮಿಷನ್ ಕೆಲಸ ಅದೆಲ್ಲ ಮಾಡೋದಿಲ್ಲ ಯಾಕಂದ್ರೆ ಒಂದು ಮನೆಗೆ ಈಸಿದ್ದಾರೆ ಅಲ್ಲೇನೋ ಫಂಕ್ಷನ್ಗ ಗಾಡಿ ಸೋಸಿ ಒಬ್ಬರು ಮುಗಿಯ ಅಥವಾ ಕಂಡೀಷನ್ಗೆ ಒಬ್ಬರು ಮುಗಿದಿಲ್ಲ ಅದನ್ನ ಸಾಕಾಗ್ತದೆ. ನನ್ನ ಹೆಸರು ಸುರೇಶ್ KKT. ನಾನು ಮೇಲೆ 10 ಲಕ್ಷ ಮೇಲೆ URS ಹೆಡ್ಸೆಟ್ ಬಿಟ್ಟಿದ್ದೆ 4 ವರ್ಷದಿಂದ. ಈ ಲಾಸ್ಟ್ 1 ಇಯರ್ ಬಂದು ಗೌರ್ಮೆಂಟ್ ಈ ಸೇವಿಂಗ್ಸ್ ಅಂತ ಒಂದು ರನ್ ಮಾಡಿದ್ದೆ. ನಾನು ಮೊದಲ ಈ ಸೇವಿಂಗ್ಸ್ ಹಾಸ್ಪಿಟಲ್ ಮಾಡಿಕೊಟ್ಟಿದ್ದೆ. ಇದಾಸಿ ಡಾಕ್ಟರ್ಗೆ ಇದಕ್ಕೆ ಕನ್ಸಲ್ಟ್ ಕೊಡಿ ನಾನು ಮೊದಲು ನಾನು ಎಲ್ಲ ಹೆಲ್ಪ್ ಮಾಡಿದೆ. ನನಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್. ನಾನು 5 ಮಂದಿಗೆ ಈಗ 7 ಬಿಸ್ನೆಸ್ ಮಾಡಿದ್ದೆ. ಈಗ ನಾ ಈಗ ಕರೆಂಟ್ ಅಕೌಂಟ್ ಪೊಲೀಸರು ನಾನು ಮುಂದೊಂದು ಬಿಸ್ನೆಸ್ ಮಾಡಿದ್ದೆ. ಅದು ಅವ್ರಿಗೆ ನಿಭಾಯಿಸೋಕೆ ಚಾನ್ಸಸ್ ಇಲ್ಲ. ನಮಸ್ಕಾರ. ಸ್ಟಾರ್ ಹೈಜೀನ್ ಪ್ರಾಡಕ್ಟ್ಸ್ ಅಂದ್ರೆ ಹೋಟೆಲ್ ರಿಲೇಟೆಡ್ ఉంది ಹೌಸ್ ಕೀಪಿಂಗ್ లాండ్రీ కెమికల్స్ ಹೋಟೆಲ್ ಅಮ್ಯೂನಿಟೀಸ್ ಟಿಶ್ಯೂಸ್ ಇದೆಲ್ಲ ಸಪ್ಲೈ ಆಗ್ತದೆ ನಮ್ಮ ಬಿಸ್ನೆಸ್ ಅದೊಂದು ನಾ ಈ ಫರ್ನಿಚರ್ ಹೋಮ್ ಪ್ಲೇಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟ್ ಮಾಡೋದು ಒಂದು 10,000 ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದೆ 2018 ಆಗ ನಾನು ಟಿಶ್ಯೂ ಫಸ್ಟ್ ನಾ ಇಟ್ಟಿ ಅಂತ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ದೆ. ನಾನು ಸ್ಟಾರ್ಟ್ ಮಾಡೋನೆ நிறைய ಒಂದು ಕೇವಲ ಇದಕ್ಕೆ ಒಂದು ಕೋಪ ಅಂದ್ರೆ
ಈಗ ಮಾತಾಡಿದ್ರು ನಂಗೆ ಗೊತ್ತಾ ಅದು ಈಗ ನಂಗೆ ಊಟಿ ಫೇಮಸ್ ಒಂದು ಅನ್ನೋ ರಿಜಿಸ್ಟ್ಮೆಂಟ್ ಅನ್ನೋ ಆಗ ಅದ್ರ ವ್ಯಾಲ್ಯೂ ಏನೋ ಒಂದು ಅರಿವಿಲ್ಲ ನಾ ಇದನ್ನ ಇದು ಮಾಡಿ ಇಂದು ಅದನ್ನ ಸ್ಟಾಕ್ ನೋಟಲ್ಲಿ ಸ್ಟಾಕ್ ಮಾಡಿದ್ರೆ ಮಂತ್ಲಿ ಮಾಡಿ ಅದೊಂದು ಈ ಫರ್ನಿಚರ್ ಬಂದು ಇಯರು ನಮ್ದು ಡೆವಲಪ್ ಮಾಡಿ ಇಟ್ಕೊಂಡು ಆ ಬಿಸ್ನೆಸ್ ಅಂತ ಇಯರು ಇಟ್ಕೊಂಡು ಈ ಫರ್ನಿಚರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 3 ವರ್ಷ ಈಗ ಸ್ಟಾಕ್ ಮುಂದೆ 20 ಲಕ್ಷ ಆಯ್ತು ಸ್ಟಾಕ್ ಕಮರ್ಷಿಯಲ್ ರೋಡ್ ಲೀಲಾ ಸ್ವೀಟ್ಸ್ ಕೀ ಶಾಂತಿಯ ಕೀ ಎರಗಾಡಿ ಬಂದು ಲೆಫ್ಟ್ ಸೈಡ್ ನೆಕ್ಸ್ಟ್ ಸ್ಟಾಕ್ ಈಗ ಹಲೋ ನಮಸ್ಕಾರ ಬೀಚ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಕಡಿಮೆ ಬಸ್ ರೀವ ಕಾಂಗ್ರೆಸ್ ಇದೆ ಇದರ ಒಂದು 5 ವರ್ಷ ಆಯ್ತಾ ಏನೈಸುತ್ತಾ ಸ್ಪೋರ್ಟ್ಸ್ ಕಡೆ ಏನೈಸೋದು ರೀಸೆಂಟ್ ಆಗಿ ಒಂದು ಮ್ಯಾಚ್ ನಡೆದಿದೆಯಾ ಹೋಗಿದ್ವಿ ಗ್ರೌಂಡ್ದಾಗೆ ನಡ್ಕೊಂಡೆ ಪ್ಲಾನ್ ಮಾಡಿದೆ ಸರಿ ನನಗೆ ಸಂಘ ಮಾಡೋ ನಿಶ್ಚಯ ಅದಕ್ಕೂ ಸ್ವಲ್ಪ ಟೈಮ್ ಕನ್ಸನ್ಸ್ ಇಲ್ಲದೆ ಮೇವು ಕಲ್ಲಿನ ಅಪ್ಪತ್ತಿನ ಇದ್ದನ್ನೇ ನಾವು ಬಿಟ್ಟೆ ಈ ಟೈಮು ಆಯುಧ ಪೂಜೆಗ ಹೋಗಿದ್ವಿ ಗ್ರೌಂಡ್ ಮ್ಯಾಚ್ ರೆಡಿ ಮಾಡಿ ಕೇಳ್ತಿದ್ವಿ ಗ್ರೌಂಡ್ ಕೇಳ್ತಿದ್ವಿ ಸಿಕ್ಕಿಲ್ಲ ನಾನು ಇನ್ನೊಂದು ತಮ್ಮ ಫುಟ್ಬಾಲ್ ಅಕಾಡೆಮಿ ಕುಲ್ಸ್ ಅಂದ್ಬಿಟ್ಟು ನಾನು ಒಳಗೊಂಡ ಫುಟ್ಬಾಲ್ ಅಕಾಡೆಮಿ ಇದ್ದೆ ಹೆಂಗಡ ಸೇವ್ ಮಾಡೋದು ಪ್ಲಾನ್ ಮಾಡಿದೆ ಗ್ರೌಂಡು ಎಡೆ ಸಿಕ್ಕಿದ್ರೆ ನಾನು ನಿಮಗೆ ಸರ್ ಮಾತಾಡಿ ನನ್ನ ಸಂಘ ಒಂದು ಆರ್ಡರ್ ಮಾಡಿದ್ದೆ ಪ್ಲಸ್ ಈ ಹೊಸ ಆರ್ಗಾನಿಕ್ ಫುಡ್ ಐಟಮ್ ಮಾಡಿದ್ದೆ ಆರ್ಗಾನಿಕ್ ಕೆಮಿಕಲ್ ಇಲ್ಲ ಪ್ರಾಡಕ್ಟ್ ಸೋಪ್ ಒಂದು ಇರುತ್ತೆ A to Z ಕೆಮಿಕಲ್ ಏನು ಪ್ರಾಡಕ್ಟ್ ಮಾಡಿದ್ದೆ ಈ ಸಪೋರ್ಟ್ ಮಾಡ್ಕೊಳ್ಳೋದು ಮತ್ತು ನಾನು ರಿಪೀಟ್ ಮಾಡಿದ್ರೆ ಅದರ ಕಸ್ಟಮರ್ಸ್ ಏರಿಯಾ ಕಸ್ಟಮರ್ಸ್ ಏರಿಯಾ ಇರೋದ್ರಿಂದ ಈಗ ಅದರ ಫುಡ್ ಐಟಮ್ ಎಲ್ಲ ಕೊಡುವಾಗಂತೆ ಆರ್ಗಾನಿಕ್ A to Z ಸೋಪ್ ಸೀಪ್ ಒಂದು ಇರುತ್ತೆ ಕಡೆ ದಿಂಬ ಕೊಡಬೇಕು ಸ್ಯಾಡ್ ನನ್ನ ಹೆಸರು ದಿನೇಶ್ ಕುಮಾರ್ ಒಟ್ಟಿಮಲ ಸೆಟ್ಟಿಂಗ್ ನಾ ಎಲ್ಲ ಜೋಲಿ ಮೊದಲು ಗೋಪುರಿಯ ಪ್ರತಿಯೊಂದು ಜೋಲಿ ಯಾಕಂದ್ರೆ ಆ ಕಳಗೆ ಹೋಗ್ಬಿಟ್ಟ ರಾತ್ರಿ ಏನ ಕಾನ್ಸೆಪ್ಟ್ ಬಂದಾರ ಇಲ್ಲ ದಿಢೀರ್ ಬಂದ ಹಣ ಏನು ಸುದ್ದಿನ ಏನು ಬರೋಣ ಅಂದ್ರೆ ಇನ್ನೊಂದು ಕಟ್ಟಿರ್ತಾರೆ ಆಗೇ ಕಟ್ಟಬೇಕು ಇಲ್ಲ ಬೇರೆ ಕೊಡಬೇಕು ಅಂದ್ರೆ ಅದ ಈ ಹಣ ಇದ್ದಾನೆ ಆ ಹಣ ಇದ್ದಾನೆ ಅಂತ ಅಲ್ಲಿ ಕೂತಿದ್ರು ಅದೇ ಬಗ್ಗೆ ರಾಶಿ ಬರಬೇಕು ಅಂದ್ರೆ ಆಗ ಫೋನ್ ಮಾಡಿದ್ರು ಅಲ್ಲಿ ಕಡಪ ನನ್ನ ಕಡಪ ಇದು ಮಾಡ್ತಿದ್ದಾರೆ ಆ ಬಗ್ಗೆ ನನ್ನ BBS ಬಗ್ಗೆ ಯಾರು ಕಂಡ ಬರ್ತೋಗೆ ಒಬ್ಬರ ಒಂದು ಇನಿಷಿಯೇಟಿವ್ ಮಾಡೋದು ಸೈಲೆಂಟ್ ಆಗಿ ಹೇಗೆ ಇದಕ್ಕೆ ಒಂದು ಎಡಸಕ್ಕ ಇದಕ್ಕೆ ಬಂದು ನಂಗೆ ಕೋಟಿ ಪರಾಮಿ ಇಲ್ಲ ಅಂದ್ರೆ ನಂಗೆ ಡೆವಲಪ್ಮೆಂಟ್ ಇದರಿಂದ ಬಂದು ಇದಕ್ಕೆ ಇನ್ನೂ ನೆರೆಯಬೇಕು ಅಂತ ಕೇಳಿದ್ರು ಹೆಂಗೆ ಬಂದು ಪಾರ್ಲರ್ ಬಗ್ಗೆ ನಂಗೆ ಸ್ವಂತವಾಗಿ ಕಡಪೆ ಇದ್ದು ಬೇಕರಿ ಬೀಜ ನಡೆಸಿದ್ದಾರೆ ನಾ ಬಂದು ಮೆಡಿಕಲ್ ಫೀಲ್ಡ್ ನಡೆಸಿದ್ದಾರೆ ಅದು ಅಲ್ಲದೆ ಈಗ ಒಂದು ನನ್ನ ಲಾಸ್ಟ್ ನನ್ನ ಮೀಟಿಂಗ್ ಗಣಾಂತರ ಒಂದು 3 ವಿಷಯ ನಾನು ಮಾಡೋದು ಇಟ್ಕೊಂಡಿದ್ದೆ ಸಂಬಂಧಪಟ್ಟ ವಿಷಯ ಮಾಡೋದು ಅಂತಪ್ಪನೆ ಸರಿ ಮೆಡಿಸಿನ್ ಬಂದು ಊಟಿ ಟೌನ್ ಇಪ್ಪತ್ತಲ್ಲಿ ಈಸ್ಬಿಟ್ಟಾರ ಅಂಗಡಿ ಇಪ್ಪಕ್ಕ ಫೀಸ್ ಎಂಬುದು ಕಷ್ಟ ಅದಲ್ಲದೆ ಸಿಲ ಪರ್ಸೆಂಟೇಜ್ ಸಿಕ್ಕ ಸಿಲ ಇದು ಸಿಕ್ಕ ಅದನ್ನ ಮನೆಗೆ 5 ದಿನಕ್ಕೆ ಮೆಡಿಸಿನ್ ಬಂದು ಕ್ಯಾಪ್ ಕೊಡೋದು ಅಸೋಸಿಯೇಷನ್ ನನ್ನ ಅಸೋಸಿಯೇಷನ್ ಮೆಡಿಸಿನ್ ಅಸೋಸಿಯೇಷನ್ ರಿಕ್ವೆಸ್ಟ್ ಕೂಡ ಮನೆ ಸೇರೋದು ಮಾಡಿದ್ದಾರೆ ಅದು ಜನವರಿಗೆ 25 ಇಂಪ್ಲಿಮೆಂಟ್ ಮಾಡೋಣ ಅದು ಮೊದಲಿಗೆ ಕ್ಲಾಸ್ ಇರ್ಬೋದು ಊಟಿ ಟೌನ್ದಾಗ ಇವಾಗ ಅದು ನನ್ನ ಅಡ್ಡಿ ಇವಾಗ ಮನೆ ಈಸ್ಯಾರ ನಾನು ಎಲ್ಲ ಕಡೆದಾಗ ಈಸ್ಯಾರ ಊಟಿ ಕಡದಾಗ ಇವಾಗ ಏನಂದ್ರೆ ಕೀಯ ಬಂದು ಈಸ್ಯಾರ ಮೈಸೂರದ ನೆರಿಯ ಊಟಿ ಟೌನ್ ಸಿಗ್ತಾರೆ ಮುಂಬಲ್ಲಿ ಹೋಗ್ತಾರ ಅವಾಗ ಅದ್ರಾಗಿ ಒಂದು ಆಟ ಹಿಡಿದ್ರು ಮುಂದೆ ಆ ಹಿಡಿದಾಗ ನಿಂತು ಅದಾದ್ರು ಒಂದವರು ಬಿಲ್ ಹಾಕಿ ಈಸಿ ಹೋಗೋದು ಕಷ್ಟ ಹಿಡಿದ್ರೆ ಈಗ ಎಲ್ಲಾರು ಫೋನ್ ಮಾಡಿ ಬೆವರೆ ಹಿಡಿದ ಕ್ಲಾಸ್ ಬರೋದು ಇಡ್ತಟ್ಟ ಈ ಒಂದು ತಿಂಗಳಿಗೆ ಒಂದು 3 ಲಕ್ಷ ಅಡುಗ ಅವ್ರ ಮನೆಗೆ ಬರೋದು ಸೈಲೆಂಟ್ ಎಲ್ಲ
ಇಲ್ಲ. ಕಸ್ಟಮರ್ಸ್ ಕಸ್ಟಮರ್ಸ್ ಕರಿಯದಿದ್ರೆ ನಂಗೆ ಈಗ ನಾ ಮಾಡಿಟ್ಟಿದ್ದೆ ಅಂದ್ರೆ ಈಗ ನಾನು ನಮ್ಮ ಪಕ್ಕದ ಮನೆ ಇಟ್ಟಿದ್ದೇನೆ ಮನೆ ಇಟ್ಟು ಕೂಡ ಸಂದರ್ಭ ಹೋಯ್ತು ತಾವು ಇರ್ತಾರೆ ಅಲ್ಲಿ ಅವರು ಕೂಡ ಪೊಲೀಸ್ ಇದ್ರೆ ನಿಮ್ಮ ಮ್ಯಾಗ ಅಪೋಸ್ ಸರ್ವಿಸೋದು ಇದು ಸರ್ವಿಸೋದು ಅಂದ್ರೆ ತಮ್ಮ ಸಜೆಷನ್ ಅವ ದೊಡ್ಡ ತೂಣು ಯಾಕಂದ್ರೆ ಫಸ್ಟ್ ಒಂದು ಹಾಡು ಗುರುತು ಬಿಡಿದವ್ರಿಗೆ ನಂಗೆ ಫಸ್ಟ್ ಒಂದು ಮಗಳಿರ ಹಾಡು ಅನ್ನೊಂದಾಗ ಬರುವಂತ ಪಾಪ ನೀವು ಇವಾಗ ಎತ್ತಲ್ಲಿ ನೀವು ಬೇರೆ ಏಕೋ ಪ್ರಮುಖ ಅರಿಯಾಗ ಒಳ್ಳೆ ಕ್ವಾಲಿಟಿ ನಿಮ್ಗೆ ಮನೆಗೆ ಈಗ ಆಗೋದು ಅಲೆವೇ ಬೆಳೆಯೋದು ಈಗ 3 ಹೊತ್ತು ಪಾಪ ಪೊಲೀಸಿ ಕೊಟ್ಟು ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಆದಿಗಿದ್ದಾಡು ಈಗ ಮದುವೆ ಆಡು ಅಂತ ಹೇಳ್ತು ಏದು ಆಡ್ರಲ್ಲಿ ಅವನ ಕಡೆ ಬಂದ್ಬಿಟ್ಟಾರೆ ಫಸ್ಟ್ ಫೋನ್ ಮನಕ ಕಡೆ ಇದು ಮಗ ಐದ ಬಂದಾರೆ ಮದುವೆ ಆಡುವಾಗ ಅದೇ ಪಕ್ಕ ಮಣಿಗಂಡಗ ಅದೇ ಸೆಲವು ಬಂದ್ಬಿಟ್ಟು ಗ್ರಾಸರಿ ತವಿರ್ತು ವೆಜಿಟೇಬಲ್ ಬಂದ್ಬಿಟ್ಟು ಅಮ್ಮ ಫೋನ್ ಮಾಡ್ತಾರೆ ಈಗ ಹೆಂಗೆ ಗೋಸು ನಾವು ಹೋಗುದು ಮುಡಿಯೋದಷ್ಟು ವೆಯ್ಟ್ ಸ್ಟೆಪ್ನ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ಸದೀಶ್ ಕಡೆ ಬಿಟ್ಟು ಬಂದ ಮಣಿಗಂಡ ಹೋಗ್ಬಿಟ್ಟು ಹಿಂಗ ಗೋಸು ಹೆಂಗ 5 ವರ್ಷ ಅಂಡರ್ಸ್ಟ್ಯಾಂಡಿಂಗ್ ಅಂಟೋದ್ರೆ ಹೆಂಗ ತಾಂಡಿ ಇನ್ನೂ ಹೊರಸಿ ಈಗ ದಾರದಾರ ಏನೇನು ಬಿದ್ದು ಹೆಂಗೆಲ್ಲ ಹೇಗಿಟ್ಟಿದ್ಯೋ ಈಗ ತಮ್ಮ ಬೇಯ್ದಂಗೆ ಒಬ್ಬೊಂದು ಸ್ಪೋರ್ಟ್ಸ್ ಕೊಡ್ಸ್ಕೊಂಡು ನಡೆದು ಎಲ್ಲರಿಗೂ ಎದ್ದಿ ಮಾಡ್ಬೋದೈತೆ ಹೆಂಗೆ ದೊಡ್ಡ ಹಾಸ್ಪಿಟಲ್ ಇದೆಯೋ ನಂಗೆ ಈ ಹೊಟ್ಟೆ ಕಿಚ್ಚು ತಾಂಡಿ ಹೊಟ್ಟೆ ಕಿಚ್ಚು ಏನಾಗ ಹಾಕೋದು ಅಂದ್ರೆ ಅವ್ನು ದುಡ್ಡಿದ್ರೆ ಅಮ್ಮನ ಕೆಲಸ ಕೊಡೋದು ಅಮ್ಮನ ಬಿಡ ಒಂದು ಪಡಿ ನಾ ದುಡ್ಡಿನೇ ಒಂದು ಹೊಟ್ಟೆ ಎಮರ್ಜೆನ್ಸಿ ಕೇಸ್ ಇಲ್ಲ ಅದ ರೀಸೆಂಟ್ ನಂಗೆ ಪುರಿ ಹೂ ತವಿರ ಬೀದ ಹತ್ತನೇ ಬರೋದು ಕಡಿಯಟ್ಟ ತರಸ್ ಕೇಂದ್ರ ಸೇರಿ ನಂಗೆ ಹೆಂಗೆ ಕೊಟ್ಬಿಟ್ಟು ನಾ ಕರೆಕ್ಟ್ ಜನವರಿಯಿಂದ ಅದನ್ನ ಪ್ರಾಸೆಸ್ ಮಾಡೋದು ಸಭೆಯಲ್ಲಿ ಬರಲಾಗ ಕೈ ಮುಗಿದೆ ನಾ ಬಂದು ಕೇರ್ ಮಾಡೋ ನನ್ನ ಹೆಸರು ಬಂದು ಚಂದನ ಅಂಗಡಿ ಹೆಸರು ಬಂದು ವೈದ್ಯನಾಥ್ ಸ್ಟೈಲ್ ನಾ ಬಂದು ಎಟ್ಟಾಗದೋಡ ಡಿಸ್ಕಂಟಿನ್ಯೂ ಆಗಿದೆ ಏನು ಡಿಸ್ಕಂಟಿನ್ಯೂ ಆಗಿದೆ ಹೊಳಿನ ಪಕ್ಕದ ಕುಚ್ಚಿ ಕಪ್ಪಮ್ಮ ಆಗಾಡ್ಕೋಸ್ಕರ ನಾ ಬಂದು ಬಟ್ಟೆ ಕೀರಿದ ಬಟ್ಟೆ ನಾನು ಹಿಂದೆಲ್ಲ ಮಾಡಿಲ್ಲ ಹಿಂದಿಯವರು ಪ್ರಧಾನಮಂತ್ರಿ ಯಾರು ಅಂದರು ಧಾರಾಳಿ ಏನಾಗಿಲ್ಲ ಚಿತ್ರ ಟೈಲರ್ ಕೈಗಾರಾಗಿ ಇಂದ ಅದೇ ಅವನ ಕೇಳಿರ್ತೇನೆ ಒಳಗಡೆ ದೊಡ್ಡ ನೀರು ಬೀಳ್ತೇನೆ ಅಂತ ಅಮಾರಿಯ ನಾನು ಆಯಾಗರ ಡೆವಲಪ್ ಆಗಿತ್ತು 36 ವರ್ಷ ಆಯ್ತು ಅಂಗಡಿ ಅಂಗಡಿ 5 ಒಳದ ಅಂಗಡಿ ಅದಕ್ಕೆ ಮೇಲಟ್ಟನೆ ಫೈನಲ್ ಟಚ್ ಹೆಸರು ಅಂಗಡಿ ಕಳಿಸಿಗಳಿದೆ ಅದು ಫೈನಲ್ ಟಚ್ ಅದೇ ಬಗ್ಗೆ ಅಂತ ಬಂದು ಬಾಳ್ಕೆಗೆ ಫಸ್ಟ್ ಬಂದು ಹೋದನೆ ಬಾಕುಂದ ಟೀ ಸಿಬ್ಬಂದ ಆಗ ನಂಗೊಂದು 3 ಕ್ವಾರ್ಟರ್ ಆಡಿದ್ದು ಅದೇನೋ ಉಪ್ಪಿನ ಗೊಬ್ಬರ ನಂಗೆ ಬಂದು ಒಂದು ಇದು ಕ್ವಾರ್ಟರ್ ಫೈನಲ್ ಆಡೋ ಅದಕ್ಕೆ ಒಳ್ಳೆ ಬ್ಯಾಟ್ ಮ್ಯಾಚ್ ಆಡಿದಾಗ ಅದು ಸೆಮಿ ಫೈನಲ್ ಆಯ್ತು ಕಚ್ಚಿ ಹಿಡಿಪಣಿಗೆ ಬಂದು ಅದು ಫೈನಲ್ ಆಯ್ತು ಫೈನಲ್ ಅದೇ ದಾರಾಲಿ ನಾವು ಬಂದು ಏನಂತ ಇಂಜಿನಿಯರಿಂಗ್ ಬಡವರು ಏನೋ ನೆಂಚೆ ನಾವು ಡೌನ್ ಮಾಡಿದ್ದು ಈಗ ಇರುವುದೇ ಏನಂದ್ರೆ ನಿಮ್ಮಂತ ದುನಿಯಾ ಯಾಕಂದ್ರೆ ನಮಗೆ ಬೇರೆ ಬಪ್ಪ ಐಡಿಯಾವೇ ಇಲ್ಲ ನಾನು ಅಂದರೆ ಹೇಳ್ತವನೆ ನಂಗೆ ಮುಯರ್ಸಿ ಅದೇ ಅರಿ ಬಟ್ಟೆಯ ಒತ್ತಡ ಯಾಕಂದ್ರೆ ನಾನು ಒಬ್ಬ ಕೇಳಿಕೆ ಇದೆ ಅದು ಅರಿ ಬಟ್ಟೆ ಅಲ್ಲ ನಂಗನಾದ್ರೂ ಇನ್ನೊಂದು ಹೆಸರು ಹರಿ ಹರಿ ಬಟ್ಟೆ ಅದು ಒತ್ತಿಗೆ ಯಾವಾಗ ಬಂದಿಲ್ಲ ಬಿಸ್ನೆಸ್ ಒಂದು ಅರ್ಥ ಮಾಡುವ ಇಮ್ಮವ ಅಮ್ಮವ ನಂಗೆ ನಂಬುದೇನ ನಂಗವ ಫಸ್ಟ್ ನಂಗವ ನಂಬುದವ ಬೆಚ್ಚಿನ ನಮ್ಮ ನಮ್ಮ ಹೋದ ಅದೇ ಏನು ಏನಪ್ಪ ಅಂತ ಸಂದರಾಂತ ಹೆಸರು ಎಂದರಾಂತ ಹೆಸರು ಬಿತ್ತೇನೆ ನಾ ಇನ್ನೇಗಟ್ಟು ಒಳಚಿದ್ದಿದ್ದೆ ಈಗ ಒಳಚಿದ್ದಿದ್ದೆ ಸುರು ಬಂದಿದ್ದೆ ನಾನೇತ ಒಳಗೆ ನಾನೇತ ಬೆಟ್ಟೆ ನಾನೇತ ಇಸ್ತ್ರಿ ಹಾಕಿದೆ ನಾನೇತ ಅಂಗಡಿ ಬಾಗಿನೆ ಆಗ ಅತ್ತೆ ಮಾಕ ಒಂದು ಬಿಸ್ನೆಸ್ ಮಾಡಲೆ ನಂಗೆ ಕೂಲಿ ನಂಗೆ ಇದ್ದಾರೆ 1000 ಕೂಲಿ ಕೊಟ್ಟರೆ ನಂಗೆ ನಂಗೆ ಏನು ನಂಗೆ ಎಲ್ಲ ಬಂದಿದ್ದು ಬಂದು 2 ವರ್ಷ ಅಂತ ಹೇಗಿದ್ದು ಅಂತ ನಂಗೆ ಸಂಘ ಒಂದು ನಾನು ಬಾಳ್ತು ನಂಗೆ ಸಂಘ ಹುಟ್ಟಿಂದೋಳ 2 ವರ್ಷ ನಂಗೆ ಒಂದಾಗಿ ಕೊಂಡಾಡು ನಂಗೆ ಸಂಘ ಹುಟ್ಟಿಂದೋಳ 2 ವರ್ಷ ನಂಗೆ ಒಂದಾಗಿ ಸಂತೋಷದ ಕೊಂಡಾಡು ಸಂತೋಷದ ಕೊಂಡಾಡು ಒಟ್ಟುಮೇತ ಒಳಗಾದು ಹೇಗಿಯಾರ ರಾಮ ನೀ ಬರದೆ ಈಗ ಕುಡಿಯಬೇಡ ಬಂದು ಸೇರು ಭೀಮ
ಈ ಹೃದಯಿಂದ ಉಳಿಯಬೇಡ ತಂದು ಸೇದು ಭೀಮ ಹಂಗೆಲ್ಲ ಒಂದಾರೆ ಹೋಯಿತು ನಡೆದ ಹಂಗೆಲ್ಲ ಒಂದಾರೆ ಹೋಯಿತು ನಡೆದ ನಂಗ ಅಂಬಾನಿ ಮಾತೆ ಕೂಡ ಹಣಗಾರಾಗೋ ನಂಗ ಅಂಬಾನಿ ಮಾತೆ ಈಗ ಹಣಗಾರಾಗೋದೇನೋ ಇಲ್ಲ ನಂಗ ಕೈಯಗಾಡೆ ಅದೊಂದು ಹೆಣ್ಣು ಅಂಗಡಿ ಬರ್ಬೇಕು ನಾವು ಹೋಗಿ ಚಿನ್ನಕೋರಿಂದ ಬ್ಯಾಂಗ್ಳೂರು ಮೈಸೂರು ಮೆಡ್ರಾಸು ಎಲ್ಲಾಗ ಹೆಣ್ಣು ಅಂಗಡಿಯಿಂದ ಜನಾಗ ಕೊರಿ ಅಂತ ನಮ್ಮ ಅಣ್ಣೆ ಆ ಕಸ್ಟಮರ್ನ ಸಂಭಾಷಿಸ್ತಿರ್ತೇವೆ. ಕಸ್ಟಮರ್ ಬಂದು ನನ್ನ ಮುಂದೆ ದೇವ್ರ ಮಾತು ಅಮ್ಮದ ದೇವರು ಗಾಂಧಿಗೆ ಇದಕ್ಕೆ ಒಂದು ಕಸ್ಟಮರ್ ಬಂದು ನಂಗೆ 1 ಕೋಟಿ ರೂಪಾಯಿ 10 ಕಸ್ಟಮರ್ ಬಿದ್ದರೆ 10 ಕೋಟಿ ರೂಪಾಯಿ ಆಗ 1000 ನಮ್ಮ ಬಿದ್ದರೆ ಈಗಲೂ ಎಲ್ಲವೂ ಬಿಸ್ನೆಸ್ ಒಳ್ಳೆದು ಮಾಡಿ ಡೆವಲಪ್ ಆಗಿವೆ ಎಲ್ಲವೂ ಒಳ್ಳೆದು. ಸಭೆಗೆಲ್ಲ ನಮಸ್ಕಾರ. ಲೇಟ್ ಆಗಿ ಆದಿವಾಸಿ ಜನ ಮುಂದಿಟ್ಟು ಸೋಲು ತಕ್ಕನಲ್ಲಿ ಜೆಎಸ್ಎಸ್ ಕಾಲೇಜಿನ ಆಳ್ಬೋದು ಹೋಗಿಬಿಡಬೇಕು ಮತ್ತು 12% ಹೋಗಿಬಿಟ್ಟು ಒಳ್ಳೆ ಹೋಗಿಬಿಡದೆ ಸಂಘ ಒಬ್ಬರು ಮುಂದೋಡು ನಾನು ಹೋಗಿಬಿಡ್ತು. ಈಗ ಸಂಘ ಮುಗಿಯಲು ಈಗ ಒಳ್ಳೆ ಹೋಗಿಬಿಡದೆ ಸಂಘದ ಈಸ್ತು ಅಪಕ ಮುಗಿಯೋದ್ರೂ ಸಂಘದ ವಸ್ತು ಆ ಕಸ್ಟಮರ್ನ ಕೇಳಿದ್ದಾರೆ ದಾರ ನಾನೇ அறியாத ಬಂದು ದಾರ ಕೇಳಿದ್ರೆ ನಿಮಗೆ ಏನಕ್ಕೆ நிறைய பண்ணாரு. ஆனால் எனக்கு கடையில ரேட்டு கம்மியாகலாம்னு இல்லை. ஆனால் கண்டிப்பாக பொருள் ஒன்றா கட்டணும். பொருள் ஒன்றா கட்டணும். ಅದನ್ನು ನೆಗಡಿ ಯಾಕಂದರೆ ತಿಂಬ பொருள் ಎಲ್ಲ ಕುಪ್ಪೆ ಎಲ್ಲ ಹಾಕಿ ತಿಂದು ಹೊಟ್ಟೆ ಸರಿ ಅಂತ ಹೇಳ್ತಿದ್ದ ತಿಂಬುದು ಒಳ್ಳೆ ನೀಟಾಗ್ತದೆ. ಯಾಕಂದರೆ ಈಗ ನೆರಿ ಮುಕ್ಕಾಲು ವಾಸಿ ಕಸ್ಟಮರ್ ನನಗೆ ಒಳಗೆ ಈಸಿಯಾಗಿ ನಾನು ಉಳಿಕೊಂಡು ಕೊಟ್ಟು ಅದು ಇಲ್ಲದೆ ಹೇಗೆ ತುಳಿಲ್ ಮಾಡಿಯೋ ಮೋಸ ತುಳಿಲ್ ಅಲ್ಲ. ಯಾಕಂದರೆ ನಾವು ಒಬ್ಬತ್ತೆ ಗುಡಿಗೆ ಹೋಯ್ಕಡೆ ಬಿದ್ದೇವೆ ನಿಮಗೆಲ್ಲ ಹಣ ಹಾಕಿ ಹಣ ಐತೀರಿ ಏನೊಂದಿಲ್ಲ ಹಣ ಹಾಕಿ ತೇಡ ಉழைப்பு ಪಟ್ಟು ಹಣ ಆಯ್ತಾರೆ ಹಾಗೆ ಕಟ್ಟಿದವಾಗ ಕಲಾದ ಪರಿಸ್ಥಿತಿ ಬರೋಲ್ಲ. ಈ ಗೆಲ್ಸಿದ್ದು ನಾನು ಬೇರೆ ಸರಿ ಅಡಿಮೆಯಾಯಿತು ಕೂಲಿಯಾಗಿ ಬದಿಲ ಇದು ಮಾತ್ರ ನಾನೇ ಸ್ವಂತ ಮಾಡಿದೆ ಅಂತಂದರೆ ಎಲ್ಲಾದ್ರೂ ಮುರಿದ ಹೆಲ್ಪ್ ಆಗ್ತದೆ ಮಾಡೋದು ನಾನು ತಯಾರಾಗಿ ಹೊರಡು ವೀಸಿ ಕೊಡಕ ಎಡೆಯು ರೆಡಿ ಮಾಡಿ ಕೊಡಕ ಒಂದು 2-3 ತಿಂಗಳು ಇದ್ರೆ ನೀಟಾಗಿ ಹೆಸರು ಕೆಲಸ ಪಡಿಲ್ಲ ಮತ ಪ್ರಸಾರ ಹೋಗಿ ನಂಗೆ ಕಡಿಮೆ ಕಷ್ಟ ಕೊಡ್ತದ ನಂಗೆ ಒಂದು ಜನ ನಿಂತ ಕಡೆಗೆ ನಿಂತ ಸಾಕು ಅಂದ್ರೆ ಕೂದು ಅಳುಗಳು ದಾಳ ಬರಕ್ಕೆ ಬರ್ಲಾಗ್ತದೆ ಹೇಗೆ ಹೆಲ್ಪ್ ನಾವು ಮಾಡಿಕೊಡ್ತೀವಿ. ಈಗ ಕಾರ್ಡಲ್ಲಿ ನೋಡಿದ್ರೆ 4 ಗೋಲ್ಡ್ ಸರಿ ಯಾರು ಆಗ್ಲಿಲ್ಲ ಎಕ್ಸ್ಪೀರಿಯನ್ಸ್ ಒಂದು ಗೋಲ್ಡ್ ಅರ್ಥಮಣಿಗ ಅದರಿಂದ ಹಾಕಿದ ಈಗಿದ ಮೇಲೆ ನಾವು 1 ವರ್ಷಕ್ಕೆ ಈಗ ಆಡಿಗೆ ಹೋಗಿದ್ದೆ. ಅದರ ಹೆಸರು ಸುರೇಶ್ ನಿಲ್ಕುಗಲು ನಿಂಗೆ ಅಬ್ದುಲ್ಲಕ್ಕೂ ಕೊಯಂಬತ್ತೂರು ನನಗೆ ತುಡಿಲೂರಿನಲ್ಲಿ ಆಫೀಸರ್ಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಮೊದಲಿಂದವಳು ನನ್ನ ತಮ್ಮ ಗೋಲ್ಡ್ ಫೀಲ್ಡ್ಗೆ ಇದ್ದವನಿಗೆ ಮನೆಯನ್ನು ನೋಡಿದು ನಾನು ಸ್ವಂತವಾಗಿ ಆರಂಭಿಸುವಂತಿದ್ದೆ. ಈಗ ನೆರೆ ಕಡೆ ಬೀಂದ್ರು ಕಡೆ ಬೇಡ ಆಲ್ರೆಡಿ ಕಸ್ಟಮರ್ ಇದ್ದಾರೆ ಅವಕ್ಕರ ಬೀತು ನಾ ಬಂದು ಫೌಂಡೇಶನ್ ಮಾನ್ಯ ಅದರಿಂದ ನಾನು ಬಂದು ಶಾಪ್ ಖರೀದಿಗೆ ನಾ ಬಂದು ಆರಂಭಿಸಿದೆ. ಈಗ 1.5 ವರ್ಷ ಮುಗಿದುಬಿಟ್ಟ. ಈ 1.5 ವರ್ಷ ಮುಗಿದರೆ ಏನಾದರೂ ಎಕ್ಸ್ಪೀರಿಯನ್ಸ್ ಬಂದಾಗ ಮುಂದೆ ಒಂದು 2 ಕಿಲೋ ನಗೆಯೋ 50 ಕಿಲೋ ಸಿಲ್ವರ್ ತಂದಿದ್ದು ಹೇಗೆ ನನಗೆ ಆಫರ್ ತಂದೆಲ್ಲ ಸೇವಾತು ಅದರಿಂದ ಕಡೆಗೆ ಆರಂಭಿಸಿದೆ. ಅದರ ನಂತರ ಫೌಂಡೇಶನ್ ವರ್ಕ್ ಮಾಡುವುದು అయితే ಇದು ಗೋಲ್ಡ್ಗೆ ಸಂಬಂಧಪಟ್ಟದ ಬಂದು ನೆರೆ ನಾ ಏನಂದ್ರೆ ನನ್ನ ಕಸ್ಟಮರ್ ಬಿದ್ದು ನಾ ಮಾಡಿದ್ದೆ. ಏನೋ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ 5,000 ಕಸ್ಟಮರ್ ಇದ್ದಾರೆ ಅವ್ರ ಬಿದ್ದು ನಾ ಮಾಡಿದ್ದೆ. ಇನ್ನೂ ಕಸ್ಟಮರ್ ಇನ್ಕ್ರೀಸ್ ಮಾಡ್ತಾ ನಾವು ದೀಪ ಅಂತ ಒಂದು ಐಡಿಯಾ ಬಿಟ್ಟಿದ್ದೆ. என்ன எக்ஸ்பீரியன்ஸ் நீங்கள் 1 வருஷ எக்ஸ்பீரியன்ஸ் ಒಂದು 3 விஷயம் ಹೇಳ್ಬೋದು ನಿಮಗೆ. ஆனால் ಗೋಲ್ಡ್ ಪತ್ತಿ ಮತ್ತೆ நிறைய ಬಂದು ಅರವತ್ತಿದ್ದಾರೆ 60 ஆனால் ಪಟಕರ ಬಿದ್ದರೆ ರಿಪೀಟರ್ ಹಿಂಗೆ ರೇಟ್ ಹೆಸರಲ್ಲಿ ಟಕ್ಕನ ಹೇಳ್ತಾರೆ. ஆனால் ಗೋಲ್ಡ್ ಹೇಳ್ಬೋದು ಆ ಫೋಟೋ ಬಿದ್ದು ಹೇಳ್ಬೋದು ಏನ ಗೋಲ್ಡ್ ಕವರಿಂಗ್ ಕಲರ್ ಹೇಳ್ಬೇಕಲ್ಲ ಗೋಲ್ಡು ಶೈನಿಂಗು ಹೇಳ್ಬೇಕಲ್ಲ. ஆனால் ಇದು ಒಂದ ಈಸು ನೋಡಿ ಸೇರ ಮಾರುನಿಗೆ ನೋಡಿದೆ ಹಂಗೆ ಈಸು ಇದಕ್ಕೆ ಬೈಯಿಂಗ್ ಸೆಲ್ಲಿಂಗ್ ಮಾಡೋದಾಗ ಬಂದು ನಾ ಏನು ಮಾಡಿದ್ಮೇಲೆ ಈ 1 ವರ್ಷದಲ್ಲಿ நிறைய ಕಸ್ಟಮರ್ ಬಂದು ದಯವಿಟ್ಟು ಈ ರೇಟ್ ಏನಂತ ಕೇಳ್ತಾರ
ರೇಟ್ ಈಗ ಆ ಡಿಸೈನ್ ಕೇಳ್ಕೊಂಡಿನಿ ಅದೇ ಡಿಸೈನ್ ಏನು ಸರ್ ಅರ್ಧ ಯಾಕಂದ್ರೆ ಹೋಲ್ಸೇಲ್ ಬಂದು ನಾನು ಕೊಯಂಬತ್ತೂರು 10-12 ಕಡೆಗೆ ಬಂದು ನಾನು ನಗೆ ಇಸಿ ಹುಡುಕಿ 4% ಹಾಕೋ ಕೊಟ್ಟನೆ ஆனால் அவங்க வந்து எனக்கு 4% தப்பு ஆனால் எனக்கு என்னன்னா 1% ಬಿಡ್ತಾರೆ ஆனால் HUD ಆಲ್ ಮಾರ್ಕ್ ಇರ್ತಾರೆ ಅದೇ ಕಡೆಗೆ ಬಂದು ನೀವು ಬಂದು ಎತ್ತಿಲೋ 5% ಎತ್ತಿಲೋ ಅತಿದೆ ಅಥವಾ ಕಡೋದಿಗ ಅವನ ಕಳಕಳ ಅವನೇ 5% ಆಗಿನ 10% ಲಾಭ ಎಲ್ಲ ಕಡೆ ನೋಡಿದ್ರೆ 1% ಕಮ್ಮಿ ಮಾಡ್ಯಾರ ಈ ಸರ್ವಿಸ್ ನೀ ಎತ್ತು ಕಡೆಯವೇ ಎತ್ತಿಲೋ ನೀವು ಓನರ್ ಕೂಡ ನಾವು ಮಾತಾನೆ ಅಂತ ಹೇಳ್ತಾರೆ ಅತಮಾಕ್ ಮಾಡೋದಿಗ ಟೈಮ್ ಕೊಯಂಬತ್ತೂರು ಬರೋದಕ್ಕೂ ಕೊಯಂಬತ್ತೂರಿನ ದೊಡ್ಡ ಕಡೆ ಎತ್ತಕ್ಕೂ ಅತಮಾಕ್ ಕೊಡೋದಿಗೆ ನಾವು ಅಡಿಚೇನೆ ಎಂಗ ಕಸ್ಟಮರ್ ನಾವು ಹೋಲ್ಸೇಲ್ ಮಾಡಿದ್ರೆ ಇನ್ನು ನಮ್ಮನ್ನು ಹೊರಸ್ಕೇವು ಒಂದು 7% ಬಿತ್ತಿಲ್ಲ ಅದನ್ನ ಸರ್ವಿಸ್ ಮಾಡಿದ್ರೆ ನೆರೆಯ ಬಂದು ಬೆನಿಫಿಟ್ ಬಂದಿರೋ ತಿರುಗಿ ಎರಡು ಸರಿ ಬಂದು ಬೇಡಂದೇಗಿ ತಿರುಗಿ ಎರಡು ಸರಿ ಬಂದು ನಗಿಸಿದ್ರು ಒಳ್ಳೆ ನೆಗೆ ಬಂದು ಒಳ್ಳೆ ರೇಟು ಹಾಕಿ ಕೊಟ್ಟದೆ ಏನ ನೆರೆ ಬಂದು ಈ ಕೋಟೆ ಇದಕ್ಕೆ ಬಂದು ಕೇರಳ ನೆಗೆ ಅಲ್ಲಿ ನೆಗೆ ನೆರೆ ಆಟೋನಿಗ ಇಂದು ಒಂದು ದಿನ ಬಂದು 18 ಕ್ಯಾರೆಟ್ 22 ಅಂತಾಗೆ ಆ ಕ್ಯಾರೆಟ್ ವೇಸ್ಟ್ ಬಂದು ನಂಗೆ ನೆರೆಯ ಅರಿಯರು ಅದೊಂದು ಬಂದು ಈ ಕೊಡಿ ಸಾಲ್ವಿಂಗ್ ಬಂದು ನೆರೆ ಬಂದಿರುತ್ತೆ ಆಗಲ್ಲ ಈಗಲೇ ಬಂದು HUD ಪಪ್ಪನಿಗ ದವರ ಏಮಾತುಂದಿಯಾ ನಿಗೆಲ್ಲ ಬಂದು HUD ಆಲ್ಮೋಸ್ಟ್ ಸೀದ ಅಟ್ಕ ಮಟ್ಟದ ಇಂದು ರೇಟು ಮಾಕುವ ವೇಸ್ಟೇಜ್ ನಾರ್ಮಲ್ ಹಾಕಿದ್ರೆ ಆ ಕಡೆಯವೇ ನನಗೆ ಸೀಟ್ ಬೇಕು ಅವ್ರಿಗೆ ಬಂದು ಹೋದ ವರ್ಷ ಏಪ್ರಿಲ್ ಅಂದು ಬಂದು ನಗೆ ಕಡೆಗೆ ಬಂದು ಎಲ್ಲರೂ ಸೀಟ್ ಕೊಟ್ಟಿತ್ತು ಕಂಪಲ್ಸರಿ ಹಾಕೋದ್ಮೇಲೆ 7 ವರ್ಷ ಜೈಲ್ ತಂಡನೆ ಆ ನಗೆ ಮುಂದಾನ 3 ಮಾಡೋದ್ರಿಂದ ಫೈನ್ ಬಂದು ಅವ್ರ ಕಡೆಗೆ ಬಂದ್ರ ಅಥವಾ ರೂಲ್ಸ್ ಎಲ್ಲ ನೆರೆ ಬಂದವನಿಗೆ ಬಂದು ಈಗ ಸರ್ವಿಸ್ ಒಳಗೆ ಮಾಡಿ ನಡೆದೆ ನಾ 3 ವಿಷಯ ಹೋದಾಗ ಫಸ್ಟ್ ಒಂದು ವಿಷಯ ಹೇಳ್ತೆ ಇನ್ನೊಂದು ವಿಷಯ ಬಂದು ಒಂದು ನಂಗ ಕಡೆ ಬಂದು 4 ಪಟ ಗೋಲ್ಡ್ ಮುಂದೆ ನನಗೆ ಗ್ರೂಪ್ನವ್ರಿಂದ ಮತ್ತೆ ವರ್ಷ ಯಾರು ಲೈಕ್ನವ್ರಿಂದ ಒಬ್ಬ ಬಂದು ಒಂದು ಪೊಲ್ಲಾಚಿ ಹೋಗಿ ಆಕ್ಚುಲಿ ಏನಂದ್ರೆ ಇದು ಮಾಕ ನಂಗ ಮಂಜ ಅನ್ನ ಬಂದು ಅಲ್ಲಿ ಗಚಿಕಿದ್ರೆ ಪೊಲ್ಲಾಚಿಯ ಆ ಓನರ್ ಸರ್ ಇಲ್ಲಿ ಫಸ್ಟ್ ಟೈಮ್ ಅಂದ್ರೆ ನನಗೆ ಮಾರುದು ನಾನಾ ಬೇಕು ಹೆಲ್ಪ್ ಮಾಡಿಕ್ಕ ಅಂತ ಅಲ್ಲಿದೆ ನಾನು 4 ಪಟ ಗೋಲ್ಡ್ ಆಡ್ತವ ಅದನ್ನ 4 ಪಟ ಗೋಲ್ಡ್ ಯಾಕಂದ್ರೆ ಏನಾನ ಅರಿತೇವ ಅದನ್ನ 4 ಪಟ ಗೋಲ್ಡ್ ನಂಗೆ ಅದೆಲ್ಲ ಬೋಲ ಹೋಗಿರ್ತಾರೆ ನಾನು ಯಾವ್ದಾಗೆಲ್ಲ ಆನ್ಲೈನ್ ನೋಡಿದ್ದೆ ತನಕ ಫೋನ್ ಮಾಡೋದಿಗೆ ಆನ್ಲೈನ್ ಚೆಕ್ ಮಾಡಿ ನನ್ನ ನಂಬರ್ ಎತ್ತಿ ಫೋನ್ ಮಾಡಿದೆ ಅದಾದ್ರು ನಿನ್ನೆ ಈರೋಡಿಗೆ ಹೋಗಿ ಹೊರಕುತ್ತಾ ಬಂದು ಮನೆಗೆ ಬಂದು ಕೊಡೋದು ಬಂದೆ ಒಂದು ಲೇಟ್ ಆಗೋದು ಸಾರಿ ಈಗ ನೀಲಗಿರಿ ಬಿಟ್ಟು 4 ಪಟ ಬಂದು ಸುತ್ತಿ 4 ಸ್ಟೇಟ್ ಆಪ್ಷನ್ ಬಂದು ಎಲ್ಲ ರೀಸೇಲ್ ಇದೆ ಖಂಡಿತ 4 ಪಟ ಯಾಕೆ ನಿನ್ನ ಹೆಸರು ಬಿತ್ತಿವಾಗ ಅವನ ಹೆಸರು ಬಿತ್ತಬೇಕಂದ್ರು 4 ಪಟ ಅಂದ್ರೆ ಬಂದು ನಾವು ಫೌಂಡೇಶನ್ ಮಾಡಿದ್ದೆ 4 ಪಟ ಎಂದು ಅಲಂಜ ಅದೇ ಮೇಲೆ 4 ಪಟ ಗೋಲ್ಡ್ ಮುಂದೆ ಏಸು ತಲೆಮೂರು ಅಟ್ಲ ಅಟ್ರ ಅಂದಿಗೆ ಖಂಡಿತ ಕೇಸಿ ತೋರಿಸಿದ್ದೇವೆ ಮುಡ್ಸಿನೇ ನನ್ರಿ ನನ್ನ ಹೆಸರು ವಿಜಯಕುಮಾರ್ ಅಚ್ಚಿ ಬಂದು ಕಣ್ಣೇರಿ ಬಂದೆ ನಾವೊಂದು ಡಿಒ ಕಾಫಿ ಪಕ್ಕ ಒಂದು 23 ವರ್ಷ ಊಟಿಗೆ ಫಸ್ಟ್ ಕೆಲಸ ಹೋಗ್ತಾನೆ ಮೊಬೈಲ್ ಕಡೆ ನೀವು ಮುಂದೆ ನಾನು ಊಟಿಗೆ ಫಸ್ಟ್ ಬರ್ತಾನೆ ಇನ್ನು ಸ್ಯಾಲರಿ ಬಂದು ಒಮ್ಮೆ ನೋಡ್ತೀನಿ ಆಗ ಹೊರಟದು ಬಸ್ ಹೋಗೋದು ಸಂತ ಅಟ್ಟಿಗೆ ಬಸ್ ಹೋಗೋದು ಸೊಪ್ಪು ಎಲ್ಲ ನಡುವೆ ನೋಡೋದು ಇದೆಲ್ಲ ಮೀರಿ ನನಗೆ ಕಡಬಿಪ್ಪುದ್ಗ ನೋಡಿದಿಂದಲೇ ಬೇಸಿಕ್ ಬಂದು ನನಗೆ ಮುದರೆ ಇಡಬೇಕು ಆ ಮುದರೆ ಇಡು ಇಲ್ಲದ ಅಪನತ ನನಗೊಂದು ಇಷ್ಣೂರ 2 ಕೆಲಸ ಪದಾರ್ಥ ನನಗೆ ಬಡದು ನೋಡಿದಿಂದಲೇ நிறைய ಮಾರ್ವಾಡೀಸ್ ಕಡೆ ಆಗಲಿ ಸರಿ ಎಲ್ಲಿ ಆಗಲಿ ಸರಿ ಅಪ್ಪರ ಕಮ್ಮಿ ಸಂಭವ ಬಂದು ಗೆಲ್ಸಿದೀವಿ ಹಾಗೆ ಈಗ ಸ್ವಂತ ಬಸ್ಸು ಎಲ್ಲ ಬಸ್ಸು ಕರೆಕ್ಟಾಗಿ ಟೈಮ್ಗೆ ಬರೋದು ಅಪ್ಪರ ದಮ್ ಕಾಪೋದು ಒಂದು ಆಗ ತಮ್ಮ ಡಿಸ್ಕಸ್ ಮಾಡಿ ಈ ನಿನಗೆ ಸಂಭವ ಆ ಸಂಭವತ ಬೇಸಿಕ್ ಒಂದು ಇನ್ಕಮ್ ಅಂತ ನನಗೆ ಎಲ್ಲ ಅಧ್ಯಾಯ ಸಿಗಾಟದು ಬಟ್ ಈಗ 23 ಇಯರ್ಸ್ ಎಕ್ಸ್ಪೀರಿಯನ್ಸ್ ನೋಡಿದಿಂದಲೇ ಇದು ಒಂದು ಕೋತಗಿರಿ ಅಣ್ಣನ ಈಗಲಿಗೆ ನಾನೇ ಕಡಬಾಕಿದೆ ನಾನೇ ಕಟ್ ಮಾಡಿದೆ ನಾನೇ ವಹಿಸ್ತೀವಿ ಯಾಕಂದ್ರೆ ನನಗೆ ಕಡತ ನಾನೇ ಕಸಬಾಕಿನೇ ನಾನೇ ಪುನಃ ಸ್ಟಾರ್ಟ್ ಮಾಡಿದೆ ಇದು ಬಂದು ಆನ್ಸರ್ಸ್ ಎಂಟರ್ಪ್ರೈಸ್ ದೊಡ್ಡ ಲೆವೆಲ್ದೊಳಗೆ ಗೂಗಲ್ ಬಿಸ್ನೆಸ್ ಮಾಡಿದ್ದೀನಿ ನನಗೆ ಕಡೆ ಅದು ನನಗೆ ಅದೇ ಮಾಕೆ ನನಗೆ ಸಂಘಗ ಬಂದಾಗಿದ್ದೆ ನನಗೆ ಬಡದ್ರ ಬಂದು ಈ ಸಗೊಂದು ತೊಳಿದೋಗಿ ಇದ್ದಾರೆ ಎಂಬುದು ಒಬ್ಬ 60 ವರ್ಷ ಅಂತಾರ ಒಬ್ಬ 50 ವರ್ಷ 30 ವರ್ಷ 50 ವರ್ಷ ಅಂತಂದಾರ ಇದೆಲ್ಲ ನೋಡೋದ್ರೆ ಅಪ್ಪರ ಬೆರ್ಮೆ ಆಡಿದೆ ಅದು ಈ ಬೆರ್ಮೆ ಬಂದು ಫಸ್ಟ್ ನಂಗೆ ಸೀನಿಯರ್ ಪೋಸ್ಟ್ ಅನ್ನೋಕ್ಕೆ ಇದಕ್ಕೆ 10% ಬಡ ಕಸ್ಟಮರು ಮೀದಿ 90% ನಾನ್ ಬಡಗ ಅಂತಂದು ನಾನು 23 ಇಯರ್ಸ್ ಎಕ್ಸ್ಪೀರಿಯನ್ಸ್ದೋಗೆ ನಾನು ಅದನ್ನು ಪಾಸ್ ಮಾಡಿ ಬಂದಿದ್ದೆ ಬಟ್ ಅದನ್ನು ಓವರ್ಕಮ್ ಮಾಡೋದು ಎಂಬುದಕ್ಕಿಂತ ನನಗೆ ಅಸೋಸಿಯೇಷನ್ ಆರಂಭಿಸಿರುತ್ತೆ ಈ ಅಸೋಸಿಯೇಷನ್ ಮೂಲಕ ಬಂದು நிறைய பேர் ಹೇಗಿದಂಗೆ நிறைய ಲೀಡ್ಸು நிறைய ಇನ್ಪುಟ್ಸು ನನಗೆ நிறைய ಬಂದು ನಡೆದೆ ಸೊ ನಾ ಬೇಸಿಕ ನಂಗೆ ಬಿಸ್ನೆಸ್ ತೋಗ ನಾ ಫೀಲ್ ಮಾಡಿದ್ದು ಏನಂದ್ರೆ ನಂಗೆ ಬಡಗರು ಬೀದಿತ ಮತ್ತು ಎಲ್ಲ ಬಿಸ್ನೆಸ್ಗಾರರು ಬದುಕಿಯಾರ ನೀರಾಗಿದ್ದೀವಿ
நாங்கள் படுகர் வந்து ஊட்டி தொட்டிலேருந்து இந்த எங்கள் பிஸ்னஸ் ஆப்பிலேருந்து ஏகோ கரெக்டாக நீங்கள் நிறையா பேர் ನೋಡಿದ್ದು ಬಟ್ ಇದೇ ಬಡಗರ್ ನಂಗೆ ಸರ್ ಏಕೆ ಬಪ್ಪದಿಲ್ಲ ಎಂಬುದು ಒಂದು ಕ್ವಶನ್ ಮಾರ್ಕಾಗೇ ಆಡಿದೆ ಮೇ ಬಿ ಬಡಗರ್ ಸರ್ ನಂಗೆ ಹೋಗಿ ಈಸಿ ಕೂಡ ಅದು ನೆನೆಸ್ಯಾರವ ಇದು ಈಸಿಲಮ್ಮ ಬದುಕಿಪ್ನ ಅಂತ ನೆನೆಸ್ಯಾರವ ಅದನ್ನ ಒಬ್ಬೊಬ್ಬನ ಇಂಡಿವಿಜುವಲ್ ಐಡಿಯಾಸ್ ಮೆಂಟಾಲಿಟಿ ಎತ್ತಾಡದೆ ನಂಗೆ ಹೇಗೋದು ಮುಖ್ಯ ಅಲ್ಲ ಬೇಸಿಕ ನಂಗೆ ಸಂಘ ಮೂಲವ ನಂಗೆ நிறைய பேர்ನ ಇಂಟರಾಕ್ಷನ್ ಸಿಕ್ಕಿರ ನಂಗೆ நிறைய பேರಿಗೆ ಶೇರ್ ಮಾಡೋ ಒಂದು ಇದಾಡೋದನಾல ನಿಂಗೆ ನಂಗೆ ಬಡಗರ್ ಕಡೆ ಹೋಗಿ ಈಸಿಲಿ ಪರವಾಗಿ ಈ ಸದ್ದಲ್ಲಿ ಪರವಾಗಿ ಫಸ್ಟ್ ನಂಗೆ ಬಡಗರ್ ಕಡೆ ಹೋಗಿ ಆ ಪುರುಳು ಅಡದಿ ಏನು ವಿಚಾರಿಸಿವಿ ಇನ್ಫಾರ್ಮೇಶನ್ ಫಸ್ಟ್ ಗ್ಯಾದರ್ ಮಾಡಿದ್ವಿ ನಾವು ದೊಡ್ಡ ಬ್ರ್ಯಾಂಡ್ ಆಡೋ ಕಡೆ ಹೋಗಿ ಈಸಿನೇ ಅಲ್ಲಿಗೆ ಹೋಗಿ ಈಸಿ ಅಲ್ಲಿ ಆಡೋ ಕರೆಂಟ್ ಸಲವು ಅಲ್ಲಿ ಆಡೋ ವಾಡಗೆ ಸಲವು ಎಲ್ಲ ಕಸ್ಟಮರ್ ಸಾಥ್ ಈಸಿಯಾರ ಯಾರು ಬಂದು ಅವ್ರ ಪಾಕೆಟ್ ಬಂದು ಶೆಲ್ ಮಾಡಿ ನಂಗೆ ಬಂದು ಬದುಕಿಸೋ ಹೋಗ್ತಿದ್ದೆ ಸೊ ಹೇಗೂ ಬಂದು ನಂಗೆ ಬಡಗರ್ ಕಡೆ ಹೋಗಿ ನಿಮಗೆ ಏನ ಬೇಕೋ ಅದನ್ನ ಬಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿರೋವಿ ಅದಕ್ಕೆ ಹಿಂದೆ ನಿಮಗೆ ಸೆಕೆಂಡ್ ಒಪಿನಿಯನ್ ನಂಗೆ ಈ ಶೋದಾಗ ಅನವ ಅದೇ ಮಾಕೆ ನಂಗೆ ಬಡಗರ್ ಸರ್ ಒಂದು 50 ರೂಪಾಯಿ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಅದು ಸಂಗಡ ಪಡಬಿಡ್ವಿ ಒಂದು 10,000 ರೂಪಾಯಿ ಪೊರುಳೀಸೋನೆ 50 ರೂಪಾಯಿ ಮ್ಯಾಟ್ರೇ ಕಡೆಯ ನಂಗೆ ಹೊರಾಸೋಗಿ 2 ಟೀ ಕೊಡ್ತೇನೆ ಅಂದ್ರೆ ಇದು 60 ರೂಪಾಯಿ 70 ರೂಪಾಯಿ ಕೊಡೋದು ಆಗ 50 ರೂಪಾಯಿ ಜಾಸ್ತಿ ಕೊಟ್ಟೆ ಸಂಗಡ ಪಡಬಡವಿ ಇಲ್ಲ 50 ರೂಪಾಯಿ ಕಮ್ಮಿ ಮಾಡಿ ತಾಂದಿ ಉರಿಮೆಯೋടെ ಕೇಳ್ತು ನೋಡಿವಿ ಇದೆರಡಿಗೂ ಬಂದು ನಂಗೆ ಸಾಧ್ಯ ನಂಗೆ ಕೇಳ್ಬೋದು ನೋಡ್ರ ನಂಗೆ ಕೇಳ್ತಿದ್ರೆ ನಂಗೆ ಸಹಾಯಕ ಪಡ್ತೋ ನಂಗೆ ಹೋಗಿ ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡೋದಕ್ಕೆ ಸಂಗಡ ಪಡ್ತೋ ನಂಗೆ ಅವ್ರಿಗೆ ಸಾರು ಅಲ್ಲೇ ಓದದೇನ ಈ ತಮ್ಮ ಕಡನ್ ತಂದಿರ್ತಾನವನೇ ನಂಗೆ ಕಡೆಗೆ ಬಂದೆ ಅಂದರೆ ಪೊರುಳು ಬಂದು ಫ್ರೀಯಾಗಿ ಸಿಕ್ಕೋದು ನೆನ್ಸ ದಟ್ ಇಸ್ ನಾಟ್ ಪಾಸಿಬಲ್ ನಂಗೆ ಹೇಗೂ ಒಂದು ಪೊರುಳು ಬಂದು ವ್ಯಾಲ್ಯೂ ಮಾಡೋದು ನಂಗೆ ಒಳಚಿತ ಹಣದೋಗ ನಂಗೆ ಒಂದು ಪೊರುಳು ಇಷ್ಟು ಆ ಪೊರುಳಿಗೆ ಫಸ್ಟು ನಂಗೆ ವ್ಯಾಲ್ಯೂ ಮಾಡೋದು ಹೇಗೂ ಆ ವ್ಯಾಲ್ಯೂಗೆ ಆ ಪೊರುಳು ಸಿಕ್ಕಿರವ ಇಲ್ಲಿಯಾ ನಂಗೆ ಕಟ್ಟುಪಡಿ ಆತ ಇದೆಯಾ ಅಂತ ಹೇಗೆ ಚೆಕ್ ಮಾಡಿ ಈಸೋದು ಖಂಡಿತ ನಂಗೆ ಎಲ್ಲವೇ ನಂಗೆ ಅರ್ಥ ನೋಡಿ ಮಾಡೋ ಅಲ್ಲಿ ನಂಗೆ ಬಡಗರಿಗೆ ಬಂದು ಫಸ್ಟ್ ಪ್ರಿಫರೆನ್ಸ್ ಕೊಡಿವಿ ಆಗ ನಾವು ಹೇಗಿದಂಗೆ 10% ಬಂದು 90% ಆಗಿ ಆ 10% ನಾನು ಕೊಡಿರೋ ಕಸ್ಟಮರ್ ಆಗ್ಬೋದು ಈ ಪ್ಲಾಟ್ಫಾರ್ಮ್ ಮೂಲಕ ನಂಗೆ ಎಲ್ಲರೂ ಖಂಡಿತ ಇನ್ನು ಮೇಲ್ಮೇಲೂ ಒಳಗಿಬೋದು ಖಂಡಿತ ಎಲ್ಲ ಸ್ವಾಮಿಗೆ ನಂಗೆ ಆಶೀರ್ವಾದ ಮಾಡ್ಯಾರ ನೀವು ನಂಬಿದ್ದು ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ನಮಸ್ಕಾರ, ನನ್ನ ಹೆಸರು ಸೆಂಥಿಲ್ ಕುಮಾರ್, ನಾನು ಜಕ್ಕದಹಟ್ಟಿ. ಈಗ ಒಂದು 4 ವರ್ಷ ನಾನು ಆಗಿಂದನೂ ಒಂದು ಬಿಸ್ನೆಸ್ ಮಾಡಿದ್ಯೋ. ಬಿಸ್ನೆಸ್ ಹೆಸರು ಬಂದು ಊಟಿ ಒರಿಜಿನಲ್ಸ್ ಅಂತ ಇತ್ತು. ಊಟಿ ಒರಿಜಿನಲ್ಸ್ ಬಂದು ಅಥೆಂಟಿಕ್ ಬೇಕರಿ ಪ್ರಾಡಕ್ಟ್ಸ್ ಬಂದು ಹಿಂಗೆ ಬಂದು ಆನ್ಲೈನ್ದಾಗ ಮಾಡಿದ್ವಿ. ಬಂದು ಅಕ್ರಾಸ್ ಇಂಡಿಯಾ ಬಂದು ಡೆಲಿವರಿ ಮಾಡಿದ್ಯೋ. ಸ್ಟಾರ್ಟಿಂಗ್ದಾಗ ರಿಟೇಲ್ ಅಂತ ಕೊಟ್ಟಿದ್ಯೋ, ಇನ್ನೂ ರಿಟೇಲ್ ಕೊಟ್ಟಿದ್ಯೋ. ರಿಟೇಲ್ ಕೊಡೋನೆ ಆಗ ನಂಗೆ ಪೂರ್ಣ ಇದ್ದೀನಿ ಮಾರ್ಕೆಟ್ಗೆ ಓಪನೆ ಫಸ್ಟ್ ಟೈಮ್ ಸಪೋರ್ಟ್ ಮಾಡಿದ್ದು ಬಂದು ಕೋತರಿ ಮಕ್ಕಳಿಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರು. ಅದೊಂದು ನಮಗೆ ಏನಾದ್ರು ಕ್ವಾಲಿಟಿ ಆಗಲಿ ಸರಿ, ಏನಾದ್ರು ಪ್ರೈಸಿಂಗ್ ಕೊಡ್ಲಿ ಸರಿ ನಂಗೆ ತುಂಬ ಬಂದಾರೆ. ಅದು ಒಳ್ಳೆ ಮೆಟ್ರೋ ಇಲ್ಲಯೋ ಸ್ವಲ್ಪ ಬೀಟ್ ಹೋಗೋ ನೋಡುವ ಅದಮ್ಮ ಒಂದು ಸಪೋರ್ಟ್ ತಂದದೇ ಬಂದು ಕೋತರಿ ಮಕ್ಕಳ್ತ. ಯಾಕಂದ್ರೆ ಕೋತರಿಯವರು ಬಂದು ಆಲ್ಮೋಸ್ಟ್ ನಿಮಗೆಲ್ಲ ಅರ್ಧಬಿ 1990s ಅವ್ರು ಬಂದು ಆಂಟರ್ಪ್ರಿನರ್ಶಿಪ್ ಜಾಸ್ತಿ ಎಲ್ಲ ಮಾಡಿದ್ದಾರೆ. ಟೀ ಬಂದು ನನಗೆ ಈ ಹೇಳೋ ಇಂದು ಬಂದು ಟೀ ಬಿಸ್ನೆಸ್ ಬಂದು ಈ ಹೇಳೋಕೆ ನಂಗೆ ಬ್ರ್ಯಾಂಡ್ ಬಂದು ಇಂಟರ್ನ್ಯಾಷನಲ್ ಲೆವೆಲ್ದಾಗ ಬಂದು ಮುಖ್ಯ ಮಾಡೋದು ಬಂದು ಕೋತರಿ ಮಕ್ಕಳದ ಬಂದು ಮೇನ ಮಾಡಿದ್ದಾರೆ. ಸೊ 2000s ಅವ್ರು ಬಂದು ನಮ್ಗೆ ಇದಂಗೆ நிறைய ಬ್ರ್ಯಾಂಡ್ ಇದು ಬಂದೆಲ್ಲ ಆಫೀಸ್ ಇಡ್ತಾರೆ. ಸೊ ಅದನ್ನ ಬೇಸ್ದ ಬಂದು ನಂಗೆ ಈಗ ಆಲ್ಮೋಸ್ಟ್ ನಂಗೆ ಇಂಗ್ಲೀಷ್ಗೆ ಬಂದು ಟೀ ಬಂದು ನಂಗೆ ಬಂದು ಒಂದು ಮುಖ್ಯವಾದ ಒಂದು ಇದು ಆಗಿದೆ. ಸೊ ಆಗ ಸ್ಟಾರ್ಟಿಂಗ್ ಆ ತಮಕ ಮಾಡೋಣ ನಂಗೆ ಏನಾಗ ಈ ಎಕ್ಸಾಂಪಲ್ ಏನಂದ್ರೆ ನಂಗೆ ಊಟಿ ಹೋದವರೆಗೂ ಕುನ್ನೂರು ಸೇರಿ ನಂಗೆ ಆ ಸಪೋರ್ಟ್ ಸಿಕ್ಕಿಲ್ಲ. ಓದಿದ್ರೆ ಬಂದ ಸಪೋರ್ಟ್ ಸಿಕ್ಕಿದ್ದು. ಸೊ ತಮಕ ನಂಗೆ ಬಂದು ಕುನ್ನೂರಿಗೆ ಊಟಿದ್ರಿಗೆ ನಂಗೆ ಇನ್ನೂ ಸ್ವಲ್ಪ ಬಂದು ನಂಗೆ ಇದಂಗೆ ನಂಗೆ ಯಂಗ್ ಜನರೇಷನ್ ಬಂದು ಇನ್ನೂ ಸ್ವಲ್ಪ ಜಾಸ್ತಿ ಬಂದು ಬಿಸ್ನೆಸ್ ಮಾಡಿ ನಂಗೆ ಮಾರ್ಕೆಟ್ ಓಪನೆ ಇನ್ನೂ ನಂಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿಲ್ಲ. ಇದು ಒಂದು ಪುನಃ ಒಂದು ಇದಾಗ ಈಗ ಬಂದು ಆನ್ಲೈನ್ ಬಂದು ಈಗ ಅಕ್ರಾಸ್ ಬಂದು ಈವನ್ ಲಡಾಖ್ ಕಟ್ಟೋ ಸಹಿತ ಈಗ ಬಂದು ಆನ್ಲೈನ್ದಾಗ ಸಪೋರ್ಟ್ ಈಗ ಅಡಿಕಡಿ ಈಗ ಲಾಸ್ಟ್ ಒಂದು 3 months ನೋಡ್ಲೆ ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಛತ್ತೀಸ್ಗಢ, ಜಾರ್ಖಂಡ್, ಲಡಾಖ್, ಜಮ್ಮು ಅಂಡ್ ಕಾಶ್ಮೀರ ಅಂತ ಈಗ ಆನ್ಲೈನ್ ಆರ್ಡರ್ ಬಂದ್ರ. ಅದಾவது எங்க ಬ್ರ್ಯಾಂಡ್ಗೆ ಈಗ ಬಂದು ನೋಡಿ ಈಗ ಒಂದು ವರ್ಡ್ ಆಫ್ ಮೌತ್ದಾಗ ಈಗ ಒಬ್ಬ ಈ ಸರ ಅವಕಿಗೆ ಹೇಗ್ಯಾರ ಅಥಮಾಕಿ ನೋಡಿ ಈ ಸ್ವಲ್ಪ நிறைய ಇದ್ದಾರೆ. ಸೊ ಈಗ ಒಂದು 3 years 4 years ಆಗ್ತಾ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈಗ ಬಂದು ನಮ್ಗೆ ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ನಮ್ಗೆ ಬ್ಯಾಂಕ್ ಹೋಗಿಯೋ ಇಲ್ಲ ಬಂದು ಎಲ್ಲಿಗೆ ಹೋಗಿ ನಮ್ಗೆ ಬಂದು ಒಂದು ಸಪೋರ್ಟ್ ಕೇಳ್ತಾರೆ ಎಲ್ಲ ನಿಮ್ಗೆಲ್ಲ ಅರ್ಬಿ ಎಲ್ಲವೇ ನಮಗೆ ಬಂದು ಕೋಲಾಟಗಳು ಅದು ಇದು ಏಕಪಟ್ಟ ಒಂದು ಇದು ಕೇಳ್ತಾರೆ. ನಾನು ಬಡಗರು ವಣಿಗ ಸಂಘ ರಿಕ್ವೆಸ್ಟ್ ಮಾಡೋದು ಏನಂದ್ರೆ ಈ ಏಕಮಾಗ ಬಟಿಂಗ್ ಆಂಟರ್ಪ್ರಿನರ್ಸ್ಗ ಈಗ ನಂಗೆ ಸಂಘದಾಗ ಹಣ ನಂಗೆ ಹೇಗೆ ಸಪೋರ್ಟ್ ಮಾಡ್ಕೊಡೋದು ಅಂತ ಕೇಳ್ತಾರೆ.
ಒಂದು ಜಸ್ಟ್ ಒಂದು ಪುನಃ ರಿಕ್ವೆಸ್ಟ್ ಈಗ ಒಂದು ಇದೊಂದು பொருள் ಸಿಕ್ಕಿರ ಒಂದು ಹೋಲ್ಸೇಲ್ ಈಸಿದೆ ಒಂದು ಪುನಃ ಲಾಭ ಸಿಕ್ಕಿರ ಕೈನ ಹಣ ಈ ಸಂಘದ ಹಣ ಹಾಕ್ಲೆ ಹೆಂಗ ಒಂದು 50,000 ರೂಪಾಯಿ 1 ಲಕ್ಷ ರೂಪಾಯಿ ಪುನಃ ಇಂಟ್ರೆಸ್ಟ್ ತಂದಿಲ್ಲ ಒಂದು 1 ವೀಕ್ 2 ವೀಕ್ಸ್ ಆಗಿ ತಿರುಗ್ತಾರೆ ನೀವು ಅಥವಾ ನಮ್ಗೆ ಹೇಳ್ಬೋದು ಎಕ್ಸಾಂಪಲ್ ಇದು ನಾ ಹೇಳ್ಬೋದು ನಿಮಗೆ ಬಂದು ಈಗ ಟ್ರಾಕ್ ಹಾಕೊಂಡು ನೋಡಿವಿ ನಿಮಗೆ ಏನೇನ ಬ್ಯಾಂಕ್ ಏನೇನೋ ಸಪೋರ್ಟ್ ಡಾಕ್ಯುಮೆಂಟ್ಸ್ ತಂದಿಯೋ ಅದು ನಿಮ್ಗೆ ತಂದಿಯೋ ಈಗ ನಿಮಗೆ ನಂಬಿಕೆ ಅಟ್ಲೆ ಸಂದ ಹುಡುಗ ಕಟ್ಟಿದಿಲ್ಲ 6 ವರ್ಷ ನಂಗೆ ಸಂದ ಹುಡುಗ 3 ವರ್ಷ ಕಟ್ಟಿದಿಲ್ಲ ಆ ಟ್ರಾಕ್ ಕಟ್ಬಿಟ್ಟು ಒಂದು ಪುನಃ ಒಂದು ಅಮೌಂಟ್ ಫಾರ್ ಎಕ್ಸಾಂಪಲ್ 10,000 ರೂಪಾಯಿ 20,000 ರೂಪಾಯಿ ನಂಗೆ ಹೋಲ್ಸೇಲ್ ಮಾಡೋಬೇಕು ಒಂದು ಪುನಃ ಸಪೋರ್ಟ್ ಒಂದು ವಾರ ತಿರುಗ್ತಾನೆಯೋ ಒಂದು 20 ಜನ ತಿರುಗ್ತಾನೆಯೋ ಇಲ್ಲ ಒಂದು ತಿಂಗಳು ತಿರುಗ್ತಾನೆಯೋ ಈಗ ಇಂಟ್ರೆಸ್ಟ್ ಮಾಡಿ ಎತ್ತಿ ಇದೇ ಕಾನ್ಸೆಪ್ಟ್ ಬಂದು ಎಲ್ಲಾ ಕಮ್ಯುನಿಟಿ ನಡುವೆ ನಿಂಗೆಲ್ಲ ಅಭಿಪ್ರಾಯ ಮೋಸ್ಟ್ ಆಫ್ ಒಂದು ಈ ನಂಗೆ ಮಾರ್ವಾಡಿ ಕಮ್ಯುನಿಟಿಯಲ್ಲಿ ಸೇರಿ ಮುಸ್ಲಿಂ ಕಮ್ಯುನಿಟಿ ಮೇನ್ ಮುಸ್ಲಿಂ ಕಮ್ಯುನಿಟಿಯಾಗೆ ಅವಾಗ ಹೇಗೆ ಹೋಲ್ಸೇಲ್ ಈಸಿಗ ಮಾಡ್ಯಾರ ಅಂತಂದ್ರೆ ಬಂದು ಹೇಗಂದ್ರೆ ಒಬ್ಬ ಹಣ ಇಲ್ಲ ಅಂದ್ರಿಯೋ ಇನ್ನೊಂದು ಹಣ ಬಿಟ್ಟು ಒಂದು ಬಲ್ಕ್ ಪ್ರಾಡಕ್ಟ್ಸ್ ಈಸಿಯಾರ 100 ರೂಪಾಯಿ ಪೂರ 40 ರೂಪಾಯಿ 30 ರೂಪಾಯಿ ಈಸಿಯಾರ ನಂಗೆ 40 ರೂಪಾಯಿ ಮಾರ್ಯಾರ ಆಗ ಏನಂದ್ರೆ ಎಲ್ಲ ಸರ್ ಕೈನ ಹಣ ಆಡೋದು ಆಗ ನಂಗೆ ಕಮ್ಯುನಿಟಿಯಾಗ ಬಂದು ಒಂದು ಡಿಸ್ಕಸ್ ಮಾಡಿ ಆರ್ಡರ್ ಬಂದ್ರಲ್ಲ ಅವ್ರಿಗೂ ಸಪೋರ್ಟ್ ಮಾಡ್ಯಾರ ಆ ಸಪೋರ್ಟ್ ನಮ್ಗೆ ಹೇಗೆ ಮಾಡ್ಕೊಡೋದು ನಂಗೆ ಆಲ್ಮೋಸ್ಟ್ ಈಗ ಬಂದು ಆ ಟೈಮ್ ಇದ್ದ ಕೋವಿಡ್ ಇಂದ ಬಂದು ಯಾವ ಸಪೋರ್ಟ್ ನಂಗೆಲ್ಲ ಮಾಡ್ತಾ ಆಗ್ಬೋದು ನಂಗೆ ಬಂದು ಈಗ ಬಂದು ಇನ್ನೂ ನಂಗೆ ಬಂದು ಡಿಸ್ಕಸ್ ಮಾಡಿ ಟೈಮ್ ಎಲ್ಲ ಬೆರಿಗಿಟ್ಟ ನಂಗೆ ಬಂದು ಅಡತದ ಮಾರ್ಕೆಟ್ ಬಂದು ಹೆಂಗಾಗಿ ಜನರೇಷನ್ ಬಂದು ಅಡತದ ಮಾರ್ಕೆಟ್ ಬಂದು ನೆಕ್ಸ್ಟ್ ಲೆವೆಲ್ ಇದನ್ನೊಬ್ಬು ಈಗ ನಾ ಇನ್ನ ಮಾತಿ ಅಡತದ ಬಂದಾಗ ಬಿಸ್ನೆಸ್ ಹೋಗೋದು ನಾ ಇದು ನೋಡಿ ಅವಾಗ ಗೆಲ್ಸ ಹೋಗೋದು ನಾ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕೆ ನಾವು ಬೇಸ್ ಸೆಟ್ ಮಾಡೋದಿಲ್ಲ ನನಗೆ ಬಂದು ಏನಂಗೆ ಬ್ಯಾಂಕ್ ಹಣ ತಪ್ಪಲ್ಲ ಕ್ವಾರ್ಟರ್ ಕೇಳ್ತಾರ ಕ್ವಾರ್ಟರ್ ನಂಗೆ ಸರ್ ಒಂದು ಇಲ್ಲ ಆಗ ನಾನು ಇಕನಾಮಿಕ್ ಒಂದು ಸಪೋರ್ಟ್ ಮಾಡಾಕ ಏನೋ ಪುನಃ ಒಂದು ರಿಕ್ವೆಸ್ಟ್ ಅದು ನಂಗೆ ಎದ್ದೆ ನಿಮಗೆ ದೊಡ್ಡ ನೋಡಿ ಅದು ಏನು ಮಾಡೋದು ನೋಡಿ ನಂಗೆ ಆಡೋದು ನೆಕ್ಸ್ಟ್ ನಂಗೆ ಡಿಸ್ಕಸ್ ಮಾಡಿ ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್. ನಾನು ತಾಬಿಟ್ಟೆ ಅದೇ ಮ್ಯಾಕ್ಸಿಮಮ್ ಅರ್ದೆ ಇನ್ನು ಬಂದಾಗ ಆಡ್ತಾ ಫೀಲ್ ಮಾಡಿ ಒಂದು ಲೈಫ್ ಟೈಮ್ ಒಂದು ಗ್ರೇಟ್ ಲಾಸ್ ಯಾಕಂದರೆ ಇದು ಒಂದು ಸಂಘ ಈಸ್ಕಲ ಮಿಸ್ ಮಾಡಿ ಟೈಮ್ ಒಂದು ಗ್ರೇಟ್ ಲಾಸ್ ಫೀಲ್ ಮಾಡಿ ಅರವಿಂದ ಮಗೇಶ್ ಎಲ್ಲ ಅರ್ದಿಯ ಒಂದು ಸಂಘ ಉರುವಾಕೋದು ಅಪ್ಪ ಈಸಿ ಒಂದೇ ಸೆಕೆಂಡ್ ಒಂದು 5,000 ರೂಪಾಯಿ ಕಟ್ಟಲ ಒಂದು ರಿಜಿಸ್ಟರ್ ಮಾಡಿ ತಂದುಬಿಟ್ಟಾರ ನನಗೆ ಸಂಘ ಮಾಡಿಟ್ನ ಅದನ್ನ ಒಂದು ಲಾಂಗ್ ರನ್ ಮಾಡೋದು ಅನ್ನೋದು ನಾಟ್ ಎ ಈಸಿ ಜಾಬ್. ಅದ್ರ ಹೆಂಗೆ ಮಗೇಶ್ ಹೆಂಗದು ಇದೇ ಸಂಘ ನನಗೆ ಮಣಿಗಾರ ಸಂಘ ನನಗೆ ಸ್ಟಾರ್ಟ್ ಮಾಡಿದ 1 ತಿಂಗಳು ಸಹಿತ ಹೆಂಗೆ ಮಾಡೋದು ಮುಡಿವಿಲ್ಲ ಅದನ್ನ ಅದೇ ಪೆಂಡಿಂಗ್ ಬಿಟ್ಟು ಮಾಡೋದು ಮುಡಿವಿಲ್ಲ. ಆ್ಯಕ್ಚುಲಿ ಇದರಿಂದ ನಿಂಗೆ ಇನ್ಸ್ಟೆಂಟ್ ಎತ್ತಿ ಎಲ್ಲ ಮಾಡಿ ಇದು 2 ವರ್ಷ ಕೊಂಡಾಡಿಯಾರಂದ್ರೆ ಅದು ಕೂಡ ಒಂದು ಸಂತೋಷವಾದ ಜೋಲಿ ಬೇರೆ ಒಂದು ಇಲ್ಲ. ಅದೇ ಸೇಮ್ ಟೈಮ್ ಒಂದು ವಿಡಿಯೋಗಳು ಈಗ ಬಂದದ್ದು ನನಗೆ ಕಮ್ಯುನಿಟಿಯಾಗೆ ಇದು ಮತ್ತೊಂದು ಬಡಗರ ಮಣಿಗರ ಸಂಘ ನಡೆದೇ ಇದಾಡುತ್ತಾ ಮಕ್ಕಳಿಗೆ ಒಂದು ವಿಡಿಯೋಗಳು ಬಂದದ ಈ ಭೂಮುದಿಯ ಬಿಸ್ಕೆಟ್ ಮಾರ್ನವನ್ನ ಮಣಿಗರ ಸಂಘ ಇಲ್ಲ ಅಂದ್ರೆ ಖಂಡಿತ ಅದು ನಮ್ಮ ಭರೋಸೆಯಿಂದ ಅಡ್ವರ್ಟೈಸ್ಮೆಂಟ್ ಮಾಡಿ ನಂಗೆ ಮತ್ತೆ ಬ್ರ್ಯಾಂಡೆಡ್ ಕಂಪನಿ ಬಗ್ಗೆ ಜಾಸ್ತಿ ಹ್ಯಾಡ್ ಎಲ್ಲ ಕೊಟ್ಟು ಒಂದು ಟಿವಿ ಈಗ ಮಿನಿಮಮ್ ಒಂದು ಲೋಕಲ್ ಟಿವಿ ಕೊಟ್ಟಿಗೆ ನನಗೆಲ್ಲ ಏಸಗ ಕಾಸ್ಟ್ ವೈಸ್ ಏಸಗಾರ ನನಗೆಲ್ಲ ಅರ್ಕೊಂಡಿದ್ದು. ಸೊ ಇದು ಬಂದು ನಿಂಗೆ ಈ ಕಾಲ ಮಾಡಿದ್ದು ಫಸ್ಟ್ ಏನೊಂದು ವಾರ್ತೆ ಕಳಿ ನಾನೊಂದು 25 ವರ್ಷ ತರವರಿ ನಾ ಫಸ್ಟ್ ಟೈಮ್ ಇಲ್ಲಿ ಊಟಿಗೆ ಒಪ್ಪನೆ 1,500 ರೂಪಾಯಿ ವಿತೌಟ್ ಬ್ಯಾಕ್ಗ್ರೌಂಡು ಇಲ್ಲಿ ಬಂದು ಸ್ಟೆಪ್ ಬೈ ಸ್ಟೆಪ್ ಅಂತ ನನಗೆ ಮಾಡಿದ್ದು. ಸೊ ಸ್ಟಿಲ್ ಇದು ಬಂದು ಊಟಿಗೆ ಒಂದು ಹ್ಯೂಜ್ ಅಮೌಂಟ್ ಒಂದು ಮಕ್ಕಳ ಬಿಸ್ನೆಸ್ ಮಾಡಿದ್ದಾರೆ ಬಡವರು ಒಂದು ಕಾರಣ ನನಗೆ ಬಡವರು ಒಣಗಿರ ಸಂಘ ಅಂತಟ್ರೆ ಯಾಕಂದ್ರೆ ಎಲ್ಲ ಈಗ ಬಂದಿದ್ದಂತ ಅವರೇ ನನಗೂ ಬಡವರು ಬಡಗರು ಮಾಡೋಕ್ಕೂ ನನಗಾಗಿ ಒಂದು ಸಂಘ ಆಡದೆ ನನಗಾಗಿ ಒಂದು ಗ್ರೂಪ್ ಆಡದೆ ನನಗೆ ಬಿಸ್ನೆಸ್ ಡೆವಲಪ್ ಮಾಡೋಕ್ಕೂ ನಂಬಿಕೆಯೇ ಈ ನನಗೆ ಸಂಘ ಒಳಂದದಿಂದ ಆಡ್ತಾ ಬಂದಿದೆ. ಸೊ ನಾ ಇಲ್ಲಿ ಊಟಿಯಾಗೆ ಒಂದು ಹೋಟ್ಲ್ ರನ್ ಮಾಡಿದ್ದೆ. ಎಲ್ಲ ಬಿಸ್ನೆಸ್ ಎಲ್ಲ ಬಿಸ್ನೆಸ್ಸು ಟ್ರೈ ಮಾಡಿಟ್ಟೆ. ಮಲಿಕ್ ಕಡೆ ಬಿದ್ದೆ, ಹೋಟೆಲ್ ಬಿದ್ದೆ, ಪುನಃ ರೆಸ್ಟೋರೆಂಟ್ ಬಿದ್ದೆ, ಮೆಸ್ ಬಿದ್ದೆ, ಎಲ್ಲವೇ ಬಂದು ನನಗೆ ಸಪೋರ್ಟ್ ತಾಯಿ ಇಂಥ ಜನರಲ್ಲವೇ ನಂಗೆ ಬಡವರು ಅಂದರೆ ಬಡಗ ಏನೋ ಕಳ್ಬಿಡ್ತಾರೆ ಅನ್ಕೊಂಡು ನನಗೆ ಯಾರು ಈಸೋದು ಬೋಜೆಯಿಂದ ಅಥವಾ ಒಂದು ಮೈಂಡ್ ಸೆಟ್ಟು ಇನ್ನೊಂದು ನನಗೆ ಸರ್ ಆಡದೆ ಇದಾದ್ರೆ ನನಗೆ ಡೆವಲಪ್ ಬಡವರು ಒಂದು ಕಳೆ ಬಿತ್ತಾರೆ ಅಂದರೆ ಅವ್ರಿಗೆ ಸಪೋರ್ಟ್ ಮಾಡೋಕೆ ಕಮ್ಮಿ ಹಿಂದೆ ಇನ್ನೂ ಸ್ಟಿಲ್ ಅದೇ ಥರ ನಡೆದೆ ನನಗೆ ಇದೆಲ್ಲವೂ ಇನ್ನೂ ಒಂದು ಚಿಟಿ ಡೆವಲಪ್ ಮಾಡಿ ಮಾಡೋ ಸಂಘ ಇದನ್ನ ಬಂದು ಇನ್ನೊಂದು ಚಿಟಿ ವಿರಿವಡಿಸಿ ಎಲ್ಲವೂ ಬಂದು ಹೋಗಿ ರೀಚ್ ಆಗಿ ಸೊ ನನಗೆ ಟೌನ್ ನಂಬಿ ಬಡವರು ತುಂಬ ಕಳೆದೆ ಒಂದು ಏನು ಬಿಸ್ನೆಸ್ ಅಂದರೆ ಪುನಃ ವ್ಯಾಪಾರದಲ್ಲಿ ಸರಿ ಒಂದು ದೊಡ್ಡ ವ್ಯಾಪಾರದಲ್ಲಿ ಸರಿ ತಾವೊಬ್ಬ ಒಂದು ತಲೂರು ಏನು ಒಂದು ಬಟ್ಟೆ ಜೋಲಿದ್ದೀಗೆ ಇದು ಅರ್ಧ ನನಗೆ ಊಟಿಯಾಗ 1,000 ರೂಪಾಯಿ ಒಂದು ಶರ್ಟ್ ಮಾರನ ಅದೇ ಶರ್ಟಿಂದು ತಿರುಪುರ ಒಲೆ 200 ರೂಪಾಯಿ ಸಿಕ್ಕಿರ ಇಲ್ಲಿ ಅಮ್ಮ ತಿರುಪುರ ಒಲೆ 200 ರೂಪಾಯಿ ಸಿಕ್ಕಿರ ಅದೇ ಶರ್ಟಿಂದ 1,000 ರೂಪಾಯಿ ಸಿಕ್ಕಿರ ಆ 1,000 ರೂಪಾಯಿ 800 ರೂಪಾಯಿ ಎಲ್ಲಿಗೆ ಹೋರ ಅನ್ನೋದನ್ನ ನನಗೆ ಯೋಚನೆ ಮಾಡೋದಿಲ್ಲ. ಸೊ ಅದನ್ನು ನನಗೆ ಮಾಡಿ ನನಗೋಸ್ಕರ ಸಪೋರ್ಟ್ ಮಾಡಿ
ಒಂದು ನಗೆ ಬಿಸ್ನೆಸ್ ಒಂದು ಇದೆ ಅನ್ನೋದು ಪುನಃ ಎಕ್ಸ್ಪೀರಿಯನ್ಸ್ ಇರುತ್ತೆ ಗೋಲ್ಡ್ಗೆ. ಸೊ ಗೋಲ್ಡ್ಗೆ ನಮಗೆ ಇಲ್ಲಿ ಮಾರ್ವಾಡಿ ಕಡೆಗೆಲ್ಲ ಹೋಗಲೆ 3 ಟಚ್ 4 ಟಚ್ 5 ಟಚ್ ಅಂತಾರೆ. ಇದು ಪಪ್ಪನಲ್ಲಿ ಕೆಲಸದ ಬಂದ ಮಾರ್ವಾಡಿ 10,000 ರೂಪಾಯಿ ಕೆಲಸದ ಬಂದ ಮಾರ್ವಾಡಿ ಇದು 100 ಕೋಟಿಗೆ ಸುತ್ತು ಬಿತ್ತು. ಬೇರೆ ವಾಸಮ್ಮನಲ್ಲ ನಂಗೆ ಬಡದ್ರು ನಾನು ಕಾರಣ ಏನಂದ್ರೆ ನಂಗೆ ಓಪನ ಬ್ಲೈಂಡಾಗಿ ನಂಬಿ ಹೋನೋ ನಂಗೆ ಶೇಟ್ ಕಡೆದಿಗೆ ನಂಬಿ ಹೋನೋ. ಆ 3 ಟಚ್ 4 ಟಚ್ ಎಂಬುದು 30% 40% ಪ್ರಾಫಿಟ್. ಓಕೆ ಟಚ್ ಕೊಡೋದು ಬಿತ್ತಾರೆ ಆ್ಯಕ್ಚುಲಿ 100% ನಗೆ ಅಂದರೆ ಆ 3 ಟಚ್ ಅಂದರೆ 30% ಸೇಮ ಮಿಕ್ಸ್ ಮಾಡಿರ್ತಾರೆ ಸತ್ತನ ಜನರಲ್ಲವೇ ವಿಜಯ ಟಚ್ಚು 6 ಟಚ್ಚು 3 ಟಚ್ಚು ಅಂದರೆ 30% ಗೋಲ್ಡ್ ಕಟ್ ಮಾಡಿ ಅದು ಸೇಮ ಮಿಕ್ಸ್ ಮಾಡಿರ್ತಾರೆ. ಅದು ಸೆಕೆಂಡ್ ಕ್ವಾಲಿಟಿ 3rd ಕ್ವಾಲಿಟಿ ಅದರ ನಂಗೆ 6 ದಿವಸ ಆಗ 3 ಟಚ್ ಅಂದರೆ 30% ಲಾಭ ಗೋಲ್ಡ್ನ ಲಾಭ ಹೋಗ್ಬಿಟ್ಟು ನಂಗೆ ಒಂದು 100 ರೂಪಾಯಿ ಕೊಟ್ಟನ 70 ರೂಪಾಯಿ ಕೊರಡುಗೆ ನಂಗೆ 100 ರೂಪಾಯಿ ಕೊಟ್ಟು ಇಸ್ತೀನಿ. ಆ 30 ರೂಪಾಯಿಂದ ನನಗೆ ಲಾಸ್. ಸೊ ಹಣದ ತಿಂಗಳು ನನಗೆ ಒಂದು ಹೋರಾದ ಕಾಲ ಏನಾಗಿದೆ ಈಗ ಒಂದು ಮದುವೆ ಮಾಡ ಒಂದು ನನಗೆ ಸೊಸೆರು 20 ಪೌನು 50 ಪೌನು 100 ಪೌನು ಎತ್ಕೊಂಡಾರೆ. ನನಗೆ ಕೈಗೆ ಮ್ಯಾಕ್ಸಿಮಮ್ ಎಷ್ಟು ಕಾಲ ಹಾಕಲ್ಲ ಅಂದರೆ ಮ್ಯಾಕ್ಸಿಮಮ್ 2 ಮಂತ್ಸ್ 3 ಮಂತ್ಸ್ ಆ ನಗೆಲ್ಲ ತಿರುಗಿ ಮಾರೋಡಿ ಕಡೆ ತಗೋರೆ. ಯಾಕಂದರೆ ನನಗೆ ಬಿಸ್ನೆಸ್ ಬ್ಯಾಕಪ್ಪು ಪೊರ್ಲಾದಾರ ರೀತಿಯ ನನಗೆ ಅಪ್ಪರ ಬಿತ್ತಂಗೆ ಏನಿದ್ದು. ಸೊ ಇದು ಒಂದು ಹೊಸ ಒಂದು ಮದುವೆ ಮಾಡಲಿಕ್ಕೆ ಒಂದು 2 ತಿಂಗಳು 3 ತಿಂಗಳಿಗೆ ಮದುವೆ ಮಾಡಿದ ಕಡನ ಕಟ್ಟೋದ್ರೆ ಅದೇ ನನಗೆ ಬೇಕು ಒಂದು ಸಿಚುವೇಶನ್ ಅಂತ ಇದು ಏರ್ಪುರಿಯ 80% ಆಡಿದೆ. ಸೊ ಅದ್ರ ಬಗ್ಗೆ ಏನಿಗೆ ಇದೆಲ್ಲವ ನನಗೆ ಯೂನಿವರ್ಸಿಟಿ ಮೆಟ್ರೋಪೊಲಿಟನ್ ಮಾಡಿ ಇವಕ್ಕೆ ಗೋಲ್ಡ್ ಎಲ್ಲ ಮಾಡಿದ್ನೆ ಅನ್ನೋದು ದೊಡ್ಡ ಇನ್ಸ್ಟಿಟ್ಯೂಟ್ ಇದ್ದಾರೆ, ಒಳ್ಳೆಯ ದೊಡ್ಡ ಜೋಲಿ. ಸೊ ಅದೆಲ್ಲವ ಇನ್ನೂ ನನಗೆ ಯೂನಿವರ್ಸಿಟಿ ಇನ್ನೂ ನನಗೆ ಅಡ್ವರ್ಟೈಸ್ಮೆಂಟಲ್ಲಿ ಇನ್ನೂ ಇದ್ದಮಕ್ಕೆ ಹೇಗೆ ನನಗೆ ಸಭೆಯಾಗಿ ಇದ್ದಮಕ್ಕೆಲ್ಲ ಆಡದೆ ಇದೆಲ್ಲ ಮಾಡ್ಯಾರ. ಇದೆಲ್ಲ ನಾನು ಯೂನಿವರ್ಸಿಟಿ ವಿರವಡಿಸಿ ನನ್ನ ಸಂಘಟನೆ ಮೇಲೆ ಡೆವಲಪ್ ಮಾಡೋದ್ರೊಂದಿಗೆ ಎಲ್ಲ ಸ್ವಲ್ಪ ಕೇಳ್ಕೊಂಡು ಬ್ರಿಕ್ಸ್ ಟೀಚರ್ ಐತೆ ಇಲ್ಲಿ ಒಂದು ಕಡೆ ಬಿದ್ದೀವಿ ಹಿರಿಯೊಡೆಯ ಟೀ ಕಾಫಿ ಸ್ನ್ಯಾಕ್ಸ್ ಇದೆ. ಈಗ ನ್ಯೂ ಪ್ರಾಜೆಕ್ಟ್ ಒಂದು ಹೊಸ ಮಾಡಿದ್ದೀವಿ. ಸ್ಟೇಷನರಿ ಕಮ್ CBSE ICIC ಬುಕ್ಸ್ ಅದಿಲ್ಲದೆ TA ಎಜುಕೇಷನ್ ಕನ್ಸಲ್ಟೆನ್ಸಿಗೆ ಒಂದು ಬಿತ್ತು ನಾವು ಒಂದು 20 ವರ್ಷದಿಂದ ಹೋಗಿಲ್ಲ. ಈಗ ಅದು ಅದರ ಈಗ TA ಎಜುಕೇಷನ್ ಕನ್ಸಲ್ಟೆನ್ಸಿಂದಲೇ அதோட பெனிஃபிட்ஸ் வந்து நிறைய இருக்கு. நீங்கள் புரிவு NDC தேரி ஏற்பாடு ஏறி ரைட் ஃப்ரம் ப்ரீ-KG ಕಾಲೇಜ್ ಬಿಟ್ಟು ಹಿಂಗೆ ಹೆಲ್ಪ್ ಮಾಡಿ ಅದು ₹1 ಕಮಿಷನ್ ಇಸೋದು ಅದೆಲ್ಲ ಗೈಡ್ ಮಾಡಿ. ಎರಡವದು ನಾ ಅಲ್ಲಿಂದ ಬಂದ ಅಣ್ಣ 8th ಫಸ್ಟು ನಂಗೆ ಕಾಲೇಜು KS ಶ್ರೀರಾಮ್ ಕಡೆ ಬಿದ್ದಿದ್ರು ನಜರಾಡ ಬಿದ್ದರು ಬೀದ್ರು ಇದು ಇಲ್ಲ. ಕಾರಣ ಏನಂದರೆ ನನಗೆ ಗೊತ್ತ ಕಾರಣ ಅಲ್ಲಿ ಅವಕ್ಕೆ ಎಲೆ ಬಿಸ್ನೆಸ್ ಮಾಡಿದ್ರು. ಅಲ್ಲಿ ಅಟ್ಟಿಯೋ ಎಲೆ ಹಾಕಿಟ್ಟಾರ ಇಲ್ಲಿ ಬಂದು ಬಟ್ಟೆ ಇದ್ದೀರ ಎಸ್ ಮಾಡಿ ಕಣ್ಣ ಮುಚ್ಚಿ ಕೊಟ್ಟಿದ್ರು. ಆ ಕೂಟ ಅದು ಒಂದು ಸ್ಟೇಜ್ ಏನಕ್ಕಂದ್ರೆ ಅಲ್ಲಿ ಹಾಕಿದ ಎಲೆ ಕಮ್ಮಿ ಇದಕ್ಕೆ ಎತ್ತಿದ ಬಟ್ಟೆ ಜಾಸ್ತಿ. ಆಗ ಏನಕ್ಕಂದ್ರೆ ಜನ ಆಗ ಅಲ್ಲಿ ಕ್ಲೋಸ್ ಆಗ ನಂಗೆ ಗೊತ್ತ ಅದು ಕಾರಣ. ನಂಗೆ ಏನಾಗ್ತದೆ ನಂಗೆ ಗೊತ್ತ ಅದು ಸ್ವಲ್ಪ ನಂಗೆ ಹುಷಾರಿರ್ಬೋದು. ಒಂದು ಎರಡಾவது ಬಾಲುಗೆ ಏನಾಗೆ ಅಂದರೆ ಈ ಪೇಪರ್ ಇಟ್ಟು ಸುದ್ದಿಗೆ ಬಂದಾಗ ಆ ಸುದ್ದಿ ಪೇಪರೇ ನೋಡಿದ್ರಲ್ಲಿ ಅಕೌಂಟ್ ಏನದು ಏಕಾದ್ರೆ ಆಸೆ ಪಟ್ಬಿಟ್ಟೈತೆ ನಾನು ಹೋಗಿ ನಂಗೆ ನೋಡಿ ಅಳಿಸಿಲ್ಲ ಅಳತೆ ಇನ್ನೊಂದು ತಲೆ ಉಲ್ಲಾಸ ಬನ್ನೆ நான் நிறைய என்னால பெனிஃபிட் அடைஞ்சது நிறைய இருந்துச்சு. எல்லாம் பெயிண்ட் வந்து எடுத்து எல்லாவும் நாம தான் ಫೋನ್ ಮಾಡಿ ಏಕ್ ನಾವು ಗೀಸ್ತಾರ ಕಳಿಸಿ ಇಟ್ಟು ಸೇರಿ ಒಪ್ಪನೆ ನಂಗೆ ಬಡವ್ರದ ಸರ್ಕಾರದ ದೊಡ್ಡ ಫಂಕ್ಷನ್ ನಡೆಸಿದ್ರು. ಹೋಗಿ ಅಲ್ಲಿಗೆ ಈಸಂದು ಇಲ್ಲ ಈಸಿಯಾಗ ಹಣ ಕೊಡೋದಿಲ್ಲ ಅದು ಉಂಡೆ ದೊಡ್ಡ ಫಂಕ್ಷನ್ ನಡೆಸ್ಯಾರ. ಆ ಈಸಿ ಒಳ್ಳೆ ಬೆನಿಫಿಟ್ ಅಲ್ಲಿ ಆಡದೆ ಅಲ್ಲೇ ಹಣ ಕೊಡೋನ ಅವಸರ ಮಾಡ್ಯಾರ ಬರ್ತದೆ. ಇನ್ನೂ ಹಣ ವಹಿಸಿ ಪಾದಿ ಅಮೌಂಟು ಆರನೇ ಅಂದ್ರೆ ನಂಗವ್ ಮಾಡ್ಯಾರ ಅಂತ ಹೆಲ್ಪ್ ಮಾಡಲೆ ಕಡೀಸಿ ನಂಗವೇ ಖಾಲಿ ಮಾಡ್ತದ. ಏನು ಬಿಸ್ನೆಸ್ ಮಾಡಲಿ ಸರಿ ಅದು ಬಿತ್ತಣ ಅದು ಸ್ವಲ್ಪ ಉತ್ಸಾಹ ಇದೆ ಸರಿங்களா. ಎರಡಾவது ತಮ್ಮ ಓರ್ನಿಯಿಂದ ನಾನು ಓರ್ನಿದ ತಮ್ಮ ಇಲ್ಲಿ ಕಡೆ ಬಿದ್ದಂತ ಅಡಿಗೆ நிறைய நான் ಓರ್ನಿ ಸೊ ಅದು ಈಗ ನರದೆ ಇಲ್ಲಿ ಬಿತ್ತನೆ ಅಂದ್ರೆ ನಂಗೆ ಅಣದು ಇದಂದ್ರೆ ಏನೋ ಬೆನಿಫಿಟ್ ಒಂದು ಕೇಳ್ಬೋದೇನೆ ಅಣದೆ ತುಂಬಾ ಲೈನ್ ಒಬ್ಬೊಬ್ಬನು ಹೂಬದಿ ಕಡೆ ಅಡದೆ நிறைய பேರು ಆರ್ಗಾನಿಕ್ ಎಂಬುದು ಏನು ಹೇಳಿದ್ರೆ ಕೇಳ್ತಾರೆ. ನಾ ಫೋನ್ ಮಾಡಿ ಕೊಟ್ಟೆ ಹೋಗ್ತೀವಿ ಈಗ ಏನೇನು ಬರ್ತಾರೆ ಒಂದೊಂದು ಜೋಲಿಗೂ ನನಗೆ ನೀವು ಅಡದೆ ಬಟ್ ನಂಗೆ ಮಾತಾಡೋದು ನಂಗೆ ಕೂಡ ಇದು ಸಿಕ್ಕಿಲ್ಲ. ಒಂದೊಂದಿಗೂ
ಒಂದು ನಿಮಿಷ ಸರ್ ಸಾರೆಲ್ಲ ಊಟಿ ಪಪ್ಪನೆ ಇದಕ್ಕೆ ಒಬ್ಬರು ಸಂಭವ ಕೂಡ ಭಿಕ್ಷಾ ಬುದ್ಧ ಹೆಚ್ಚಿಗೆ ಇದು ಉಂಟು ಇದು ತನ್ನ ಇದು ಒಂದು ಬೇರೆ ಮಾತಾಡ ಸ್ಟೆಪ್ ಬೈ ಸ್ಟೆಪ್ ಬರೋದು ಕಾರಣ ಇಲ್ಲ ಅದು ಒಬ್ಬೊಬ್ಬಗೂ ಒಂದೊಂದು ಸ್ಟೋರಿ ಅಲ್ಲ ಸರ್ ಬುಡದನಿಗೆ ಯಾರು ಮೊದಲ ಪಪ್ಪ ಮುಡಿಯಕ್ಕೆ ಅನುಭವ ಮುಡಿಯ ತಟ್ಟೆಗಡಿ ಹೊರಮ ಇಲ್ಲ ಎಲ್ಲಿಗೆ ಹೋಗಿ ಸರಿ ಈಗ 5 ರೂಪಾಯಿ ಎಕ್ಸ್ಟ್ರಾ ಕಮ್ಮಿ ಕಟ್ಟು ನೋಡಿವಿ ಅಂದಾರ ಅಲ್ಲೇ ನಮ್ಮ ಕಡೆ ದಾಣಿ ನಾಕಡೆ ಹೋಗಿ ಇನ್ನೊಂದು ಕಡೆ ಹೋಗಲ್ಲ ನನಗೆ ಎಷ್ಟು ಕಷ್ಟಪಟ್ಟರದ್ಯಾ ನಿಂಗೆ ಕಡೆ ಬಿತ್ತೀಯೋ ನಂಗೆ ಟೀ ಸರ್ಲಿಯಾ ಅದು ಈ ಸೆಕೆಂಡ್ರಿ ಹಾಗೂ ನೀನು ಪಕ್ಕದ ಕಡೆ ಹೋಗ್ಬೇಡ ನೀ ಸ್ವಲ್ಪ ತಳ್ಳಿ ಹೋಗೋ ತಳ್ಳಿ ಹೋಗೋ ಆಗ ಮತ್ತೆ ಒಂದು ಪ್ರಶ್ನೆ ನಂಗೆ ಮೊದಲೇ ಒಂದು ಕೊಡ್ತಲೆ ಒಂದು ಮಾಡುವತನ ಆ ಹೋಸರು ಬಂದಿರ್ತಾರೆ ಅಷ್ಟಮಾಕ ಮಾಡಿಬಿಡ್ವಿ ಹಿಂಗೆ ಹೋಗಿ ನಂಗೆ ಕಡೆ ಕುಡಿಯೋದು ಪರವಾಗಿಲ್ಲ ಬರೋದ್ರ ಪರವಾಗಿಲ್ಲ ತಳ್ಳಿ ಹೋಗಿ ಬೇರೆ ಮಾಡಿವಿ ನಂಗೆ ಮೊದಲನೇ ಆಪೋಸಿಟ್ ಬಟ್ಟೆ ಕಡೆ ಹೋಗಿ ಬಟ್ಟೆ ಇಸ್ಲೆ ಕಷ್ಟ ಮಾಡ್ತಾರೆ ಅದು ಮಾಡಿಬಿಡ್ವಿ ನಂಗೆ ಇಂದು 30 ಇದ್ದೆ ಅಂದಲ್ಲ ಇಂದು 30 ಕಂಪಿ ನಾನು ಹೆಂಚಿದೆ ಇನ್ವಿಟೇಷನ್ದಾಗೆ ಅಲ್ಲಿ ಒಂದು ಲೈನ್ ಸೇರ್ತಿರಾಕು ಏನಂದ್ರು ಲಂಚರ್ದೆ ಅಂತ ನೀನು ದೋಸೆ ಬಂದಾರ ಅದು ಮಾಡ್ರಾಕು ಅದು ಪರವಾಗಿಲ್ಲ ಇನ್ನು ಫ್ಯೂಚರ್ ಪ್ಲಾನ್ ಏರಿಯಾಡದ ನಿಮಗೆ ರಿಸರ್ಚ್ ಮಾಡಿವಿ ನಮ್ಗೆ ಟೂರ್ ಮಾರ್ಕ್ ಅಟ್ಲ ಸರಿ ಏನು ಆಗಂದ ಏನಿದೆ ಒಂದು ಟೂರ್ ಮಾರ್ಕ್ ನಂಗೆ ಎಲ್ಲ ಒಂದ್ಸಲ ನೀವು ಹೊಡೋಣ ಏನೋ ಒಂದು ಬಂಚ್ ಅಂತ ಹೋಗಿ ಏನೋ ಒಂದು ಅಟ್ಲ ಲೈಕ್ ಏನೋ ಐ ಮೀನ್ ಟೂರ್ ರಾಜೇಂದ್ರ ರೆಡಿ ಇದೆ ನನ್ರಿ ಹೆಸರು ಕೃಷ್ಣಮೂರ್ತಿ ಹೇಳ್ಬಿಟ್ಟದ ಹೆಸರು ಕೃಷ್ಣಮೂರ್ತಿ ಇತ್ತಲಾರು ಇವಾಗ ನಂಗೆ ಫಿಟ್ನೆಸ್ ರೋಡ್ನಾಗ ನಟರಾಜ್ ಬಿಲ್ಡಿಂಗ್ ಬೆಟ್ಟ ಕಡೆಗಿದ್ದೆ ಫಸ್ಟ್ ಸಾರಿಗೆ ಒಂದು 6 ತಿಂಗಳಿಂದ 1.5 ವರ್ಷದ ರೆಗ್ಯುಲರ್ ಬಂದು ಹೋಗಿದ್ದೆ ಒಂದು 6 ತಿಂಗಳ ಕೆಲಸದಲ್ಲಿದ್ದು ನೀವು 800 ಬಪ್ಪದಿಲ್ಲ ಫಸ್ಟ್ ನಿಮಗೆಲ್ಲ ಸಾರಿಗೆ ತಿಂದು ಎಲ್ಲದು ಎಲ್ಲ ಒಟ್ಟೆಕ್ಸ್ ಬಗ್ಗೆ ಕಂಡು ಬಂದರು ಒಟ್ಟೆಕ್ಸ್ ಇಲ್ಲ ಒಂದು ಸಂಘಟನೆಯಿಂದ ಅದು ಅಂತ ಸಂಘಟ ಎಲ್ಲ ಮಾಡಿದ್ರೆ ಪುನಃ ಎಲ್ಲ ಬಿಸ್ನೆಸ್ ಹೋಗ್ತಾ ತಮ್ಮ ಆಸಿಡ್ ಪೇಂಟ್ ಶಿವನ ಕೈಗೆ ಮಾಡೋದಕ್ಕೆಲ್ಲ ರೆಡಿ ಆಗಿದ್ದಾರೆ ಅವಕ್ಕೆಲ್ಲ ಏನೋ ಮಾಡೋದಿಲ್ಲ ಒಪ್ಪದು ಮಾಡೋದಿಲ್ಲ ಅದೇ ಪಕ್ಕ ನಂಗೆ ಶರತ್ತು ನಂಗೆ ಶ್ರೀರಾಮನ ಬಾಲಣ್ಣ ಅರವಿಂದು ಮಹೇಶು ಭೂಪತಿ ಆಲ್ಬೋಜ ನಂಗೆ ಸಿಂಧೂರು ಇವೆಲ್ಲ ಒಂದು ಯಾರು ನಂಗೆ ಅರುಣು ಇನ್ನೊಂದು ತಮ್ಮನ ಹೆಸರು ಮಹೇಶು ಈ ಒಂದು ಎಲ್ಲ ಏನೋ ಟೈಮ್ ಏನಾಗಿದೆ ಇದ್ದಾರ ಅದ ಟೈಮ್ ನಾವು ಕೆಲಸದ ನಮಗಿರೋ ಗಣ ಮುದುಕ ಮೇಯ್ನ ಸರತ್ತ ನಮಗೆ ಸ್ಪೆಷಲ್ ಏನಂದ್ರೆ ಇಲ್ಲ ನಂಗೆಲ್ಲ ಒಟ್ಟೆಕ್ಸ್ ಪತಿ ಗಣಮಂದು ಆಕ್ಚುಲಿ ನಂಗೆ ಬೇಸಿಕ್ ಏನಂದ್ರೆ ನಂಗೆಲ್ಲ ಆದಿವಾಸಿ ಇತ್ತ ಇನ್ನೂ ಈಗ ನಂಗೆ ಆದಿವಾಸಿ ಮಾಡುವಂತ ನಂಗೆ ಇನ್ನೂ ಹೋರಾಡಿದ್ದು ಒಂದು ಆದಿವಾಸಿ ಜೀವನವರು ಬಂದು ನಂಗೆ ಹೇಳುವ ಪ್ರತಿಯಿಂದ ನಂಗೆ ದೊಡ್ಡ ಜೋಡಿ ನಂಗೆ ಒಟ್ಟೆಕ್ಸ್ ಪತಿ ಗಣಮಂದು ನಂಗೆ ಇನ್ನೂ ಸ್ವಲ್ಪ ಡೆವಲಪ್ ಆಗೋದು ಪತಿ ಗಣಪ ನಂಗೆ ಹೋಗಿ ಬರ್ಸೋದು ನಂಗೆ ಮಾಡೋದು ನಂಗೆ ಬಿಸ್ನೆಸ್ ಮಾಡೋಕ್ಕೆಲ್ಲ ನಂಗೆ ನಿಮಗೆ ಮಾಡಿದ್ದಾರೆ ಒಪ್ಪದು ಒಪ್ಪದು ನಂಗೆ ಅರ್ಧ ಕಟ್ಟಾಗುತ್ತೆ ಒಪ್ಪದು ಇನ್ನು ನಂಗೆ ಒಟ್ಟೆಕ್ಸ್ ಪತಿ ಗಣ ಅನ್ನೋದು ಭಾಳ ಆಕ್ಚುಲಿ ಉண்மையிலே ಈಗಲೇ ಎಲ್ಲ ಕಡೆ ಹೋಗೋಕ್ಕೆಲ್ಲ ಬರೋದಿಲ್ಲ 90% ಅದು ಯಾಕಂದ್ರೆ ನಾವು ಬೆಲೆ ಜಾಸ್ತಿ ಕಮ್ಮಿ ಅದು ಹೋಗೋಕೆ ನಂಗೆ ಒಂದು ಫಿಕ್ಸ್ ಮಾಡೋ ರೇಟು ನಾ ಕಡೆ ಬಿತ್ತೆ ಇನ್ನು ಪುರುಡು ಹೆಸರು ಮಾಡೋದು ನಾತ ಫಿಕ್ಸ್ ಮಾಡೆ ಅದ್ರಲ್ಲಿ ಬೇಕಾದ ಬೈತಾರ ಇಲ್ಲದಕ್ಕೆ ಬೈತಾರ ಅದ್ರ ಕ್ವಾಲಿಟಿ ಮಟ್ಟು ನಾವು ಕೊಡ್ಬೋದು ಮೇಯ್ನ್ ಬಂದು ನನಗೆ ಬಾರ್ನ್ ಬೇಬಿಗೆ ಆರ್ಗ್ಯಾನಿಕ್ ಮಾಡಿದ್ದು ಎಲ್ಲ ಕೆಮಿಕಲ್ ತಂದಾರ ನಂಗೆ ಆರ್ಗ್ಯಾನಿಕ್ ಬಗ್ಗೆ ಸ್ಪೆಷಲ್ ಮಾಡಿದ್ದೆ ಅದು ಕಾರಣ ಬಂದು ನಾನು 30 ವರ್ಷ ಬಗ್ಗೆ ತಿಳ್ಕೊಂಡು ಈ ಲೈನ್ ನಿಂತಿದ್ರಿಂದ ನಾರ್ದೆ ನಾವು 2-3 ರೆಕ್ಕಿಷ್ಟು ಸಂಘ ನೋಡಿ ಕೇಳ್ತಾರೆ ಯಾಕಂದ್ರೆ ಎಲ್ಲವೂ ಮಾಡೋದು ರೆಡಿ ಸಂಘವು ರೆಡಿ ಹಣಕ್ಕೆ ಪ್ರಚನೆ ಇಲ್ಲ ಎಲ್ಲವೂ ಹಣಕ್ಕೆ ಒಂದು ಎಲ್ಲ ಡೊನೇಷನ್ ಬಂದಿದೆ ಒಂದು ಉಳ್ಳಿ ಕಾರ್ಯ ಮಾಡಿದ್ರೆ ಈಗ 1 ಲಕ್ಷ ರೂಪಾಯಿ ಅಡದೆ ಇದೇ 2 ವರ್ಷಕ್ಕೆ ಮುಂದಾಡು ನನ್ನ ಸಂಘ ನೋಡ್ಕೊಂಡು ಝೀರೋ ಬ್ಯಾಲೆನ್ಸ್ ಬ್ಯಾಲೆನ್ಸ್ 2 ಲಕ್ಷ ಸೆಲವು ಮಾಡಿ ನಂಗೊಂದು ಫಂಕ್ಷನ್ ಮಾಡಿದೋ ನಂಗೆ ಏನು ಮಾಡೋದಂದ್ರೆ ನನಗೆ ಟೀಮ್ ಓಡ ಒಂದು 12 ಸ್ಟ್ರಾಂಗ್ ಟೀಮ್ ಇರ್ತೀವಿ ಟೀಮ್ ತ ಮೇನ್ ವರ್ಕ್ ತನಿಪಟ್ಟು ನಾವು ಮಾಡೋದಿಲ್ಲ ಹಿಂಗೆ ಈ ಥರ ತಲೆವರು ಸೆಕ್ರೆಟರಿ ಟ್ರೆಷರರು ಅದು ಕೂಡ 12 ತಿಂಗು ಮೀಟಿಂಗ್ ಹಾಕೊಂಬಿಟ್ಟು ಬಂದ್ರೆ ಹೋದು ಮುಂಚಿನ ಇನ್ನೊಂದು ಸಚಿವರು ಎಲ್ಲ ಬಾ ಬಂದ್ರೆ ಒಬ್ಬಂದ್ರೆ ಎರಡಾவது ಏನಂತ ಹೇಳಿದ್ರೆ ಬಂದಾರ ನಾ ಇದು 6 ತಿಂಗಳು ಕೈದು ಬಂದೆ ನೀಗೊಂದು 6 ತಿಂಗಳು ಈ ಮೀಟಿಂಗ್ ಏನಾಗಡಂದ್ರೆ ನಾ ಆಗ್ಯಾರ 6 ತಿಂಗಳು ಕೈದು ಬಂದು ಅದು ಸರಿಪಟ್ಟು ಬರ ಇದು ಒಳ್ಳಗಡ ನಾವೊಂದು ಹೊಸ ಸಜೆಷನ್ ಹೇಗಿದೆ ಅದರಂತೆ ಬಂದು ಅದು ಬಂದು ಹೇಗೂ ನನಗೆ 2-3 ಸ್ಟೆಪ್ ಐತೆ ಸೀಟ್ ಒಂದು ಇರ್ತಿದೋ ನಾಟಿ ಓಪನ್ ಇರ್ತಿ ಅಂತ ಏಕಾದ ಇಲ್ಲಿಯೋ ಫೇಲಿಯರ್ ಅಂದ್ರೆ ಈಗ ಒಳ್ಳೆ ಎಫೆಕ್ಟ್ ಆಗಿತ್ತು ಎಲ್ಲ ಮಾಡೋದೆಲ್ಲ ಮಾಡಿದ್ವಿ ಜಾಮೂನಿಗೆ ಈ ಸೀಟಿಗೆ ಹೋಗಿ ನನಗೆ ಏನಾಗ್ತಾ ನಿಂತದ ಕಾರಣ ಏನ
ಅದೇ ಎಲ್ಲ ಬಂದಾಗ ನಿಮ್ಗೆ ನೋಡ್ತಾರೆ ನಂಗೆ ಏನಂದ್ರೆ ನಿಮ್ಗೆ ಟೀಮ್ ಒಳ್ಳೆ ನಡೆದೆ ಇದೇ ಟೀಮ್ ಇದೆ ಈಗ ಫಾಲೋ ಮಾಡಿ ಈ ಟೀಮ್ ಕೂಡ ಒಂದು 12 ವಾಲಂಟಿಯರ್ ದಾರದಾರ ವರ್ಕ್ ಮಾಡಿದ್ರೆ ಬಾರಿ ಆ ಟೀಮ್ ಅಲ್ಲಿ ಜಾಯಿನ್ ಮಾಡಿ ಆ ತಿಂಗಳ ಮೀಟಿಂಗ್ 12 ಪ್ಲಸ್ ನಿಮ್ಗೆ ಇದು ಮಾಡಿ ಸ್ಟ್ರಿಕ್ಟ್ 3 ತಿಂಗಳು ಬಪ್ಪಿಲಿ ಹಾಕಿದ್ದು ತೂಕಿಬಿಡಿ ಬರೋದ ನಿಮ್ಗೆ ಏನಲ್ಲಿ ಬಿದ್ದು 12 ಬಿದ್ದು ಸ್ಟ್ರಿಕ್ಟ್ ಬರೋದನ್ನ 3 ತಿಂಗಳು ಆಗಿದ್ದು ಇತ್ತು ಹಣಕಾಸು ಬೇಕು ಮುನ್ನ ಪಿನ್ನ ತರಲಿ ಸಂತ ತಪ್ಪಿಲ್ಲ ಮೊತ್ತ ನಾವು 3 ತಿಂಗಳು ತನ್ನ 4 ತಿಂಗಳು ಅದು ಬೇಡ್ರಲ್ಲ ಒಂದು ವರ್ಕ್ ಮಾಡೋಕು ಅದನ್ನ ವರ್ಕ್ ಮಾಡಿ ಅವ್ನು ಎತ್ತಿದ್ವಲ್ಲ ಅರ್ಥ ಕಟ್ಟಾಗ ನನಗೆ ಹೋಗಬೇಕು ಏನೋ ಒಂದು ಜೋಲಿ ಮಾಡಿ ನನಗೆ ಅರ್ಥ ಸ್ಟೆಪ್ ಹೋಗಬೇಕು ಅದೊಂದ್ರೆ ದಯಮಾಡಿ ಮಾಡಿದ್ದಲ್ಲ ಅಂತ हाँ मैंने शायद वेंकटेश अधिकारी ऊटी काफेसर फर्नीचर की जेवी फर्नीचर्स ದಿನೇಶ್ ಅಂತ ಏನಂటే ನಾ ಆಕ್ಚುಲಿ ಮೇಡಕೊಳ್ಳಿದ್ದಾಗ ಟ್ರೈಬಲ್ ಊಟಿ ಫ್ರೆಶ್ ಎಸೆನ್ಷಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಮಾಡು ಕಣದ ಬಿದ್ದೆ ಆಯಿಲ್ ಮಾಡಿದ್ದೆ ಅಲ್ಲಿ ಗೊಬ್ಬರ ಇದನ್ನ ಮಾಡಿದ್ದೆ ಗೊಬ್ಬರ ಮುಂದೆ ಯಾಕಂದ್ರೆ ಏನದು ಕಾನ್ಸೆಪ್ಟ್ ಬಂದು ಬ್ಯಾಗ್ದಾಗ 40 ಕಿಲೋ ಬ್ಯಾಗ್ದಾಗ ಎತ್ತಿ ಮಾಡೋದು ಯಾಕಂದ್ರೆ ದೊಡ್ಡ ವ್ಯವಸಾಯ ಇದ್ದಾರೆ ಪುಣ್ಯ ವ್ಯವಸಾಯ ಇದ್ದಾರೆ ದೊಡ್ಡ ವ್ಯವಸಾಯಕ್ಕೆಲ್ಲ ಲಾರಿ ಮಾತ್ರ ಲೋಡಿ ತಿನ್ನೋದಾಗೋದಿಲ್ಲ ಪುಣ್ಯ ವ್ಯವಸಾಯ ಬಂದು ಅವ್ರಿಗೆ ಲಾರಿ ಇದನ್ನು ಇಲ್ಲ ಎತ್ತಿ ಒಂದು ಬೀದಲ್ಲಿ ಅಂದೇ ರೋಡ್ ದೋಸೋದು ಯಾಕೆ ನಂಗೆಲ್ಲ ತೋಟಗೆಲ್ಲ ನಮ್ಮದು ಗೊಬ್ಬರ ಎತ್ತಿ ಹೋಗೋದು ಮುಡಿ ಎಲ್ಲ ರೋಡ್ ದೋಸೋದು ಪಾದಿ ವೇಸ್ಟೇಜ್ ಆಗುತ್ತೆ ಈಗ 6 ಮಂತ್ಸ್ ಕಂಪೋಸ್ಟ್ ಆಗ ಗೊಬ್ಬರ ಮನೆಯಿಂದ ಎಜ್ಜಿನ ಬೀಜಕ್ಕೆ ವೇಸ್ಟ್ ಆಗೋದು ಇದರ ಮಾಡಿ ಕೊಟ್ಟಿದೆ ಯಾಕಂದ್ರೆ 40 ಕಿಲೋ ಏನು ಕಾನ್ಸೆಪ್ಟ್ ಈಗ ಒಂದು 10 ತೂಕ ಹಾಕೋ ಯಾಕಂದ್ರೆ ನಾನು ಕೂಲಿ ಕೊಡೋದು ಮಾಡೋದು ಕಣ್ಣು ಹೊರೈತಿಲ್ಲ ನಮ್ಮ ಜನ ಜಾಸ್ತಿ ಬಂದಿ 40 kg ಬ್ಯಾಗ್ ಮಾಡಿ ಕೊಟ್ಟಿದ್ದೆ ಸತೀಶ್ ಅಂತ ಕವರಟ್ಟಿ ತಮ್ಮ ನನಗೆ ಸಪೋರ್ಟ್ ಮಾಡಿದ ಒಂದು 2 ತಿಂಗಳು ಮುಂದೋಡು 200 ಬ್ಯಾಗ್ ಕೊಟ್ಟಿದೆ ಪಾಲಾಡ ಸೇವೆಗೆ ಬಂದಂತೆ 200 ಬ್ಯಾಗ್ ಎತ್ತಿರೋದ್ರು ಈಗ ಕಂಪ್ಲೀಟ್ಲಿ ಟೋಟಲ್ ಸ್ಟಾಕೇ ಇಲ್ಲ ಅಂತ ಕಂಡೀಷನ್ ಬರ್ತದೆ ಬಟ್ ಅದನ್ನ ಮಾಡೋದ್ರ 6 ತಿಂಗಳ ಗಂಟ ಅವ್ರನ್ನ ಕಷ್ಟಪಟ್ಟು ಮಾಡಿ ವೆಯ್ಟ್ ಮಾಡಿ ಅದರಿಂದ ನೀರು ಬಿಟ್ಟಿದ್ದೆ ನಾವೇನು ಕಮ್ಮಿ ಆಸಕ್ತಿ ಮಾಡಿ ದೊಡ್ಡವಕ್ಕೆಲ್ಲ ನಮಸ್ಕಾರ ನಾ ಬಂದು ಆ್ಯಕ್ಚುಲಿ ದೂರಟ್ಟಿ ದೊಡ್ಡವಕ್ಕ ಮಗ ದಿನೇಶ್ ಬಂದು ನನ್ನ ದೊಡ್ಡವ ಮಧ್ಯೆ ಮೇಯ್ನ್ ಏನಂದ್ರೆ ನನಗೆ ಬಿಸ್ನೆಸ್ ಮಾಡಿದೆ ನನ್ನ ವಯಸ್ಸು ತುಂಬತ್ತೆ ನಾವೊಂದು 31 ವಯಸ್ಸ ನನಗೆ ಒಂದು ಸ್ಕೂಲ್ದಾಗ ಒಂದು PD ಐತೆ ಫಿಸಿಕಲ್ ಡೈರೆಕ್ಟರ್ ಇರುತ್ತೆ ಮೇಯ್ನ್ ರೀಸನ್ ಏನಂದ್ರೆ ನನಗೆ ಬಿಸ್ನೆಸ್ಗೆ ಏನಾಗ ಬಂದು ಎಲ್ಲ ಎಂಟರ್ ಇದ್ದಾರೆ ನನಗೆ ಡೆವಲಪ್ ಆಗ್ಬೋದು ದೊಡ್ಡದೊಂದಿದೆ ನನಗೆ ಉಂಡಾನ ಪ್ಲಾಟ್ಫಾರ್ಮ್ ಫಸ್ಟು ಸ್ಟಡಿ ಮಾಡೋದು ನನಗೆ ಮೀಟಿಂಗ್ ಅಟೆಂಡ್ ಮಾಡೋಣ ಅದೆಲ್ಲ ಓಕೆ ಬಟ್ ನನಗೆ ಉಂಡಾನ ಪ್ಲಾಟ್ಫಾರ್ಮ್ ಫಸ್ಟು ಕರೆಕ್ಟ್ ಅಟ್ಲ ಮಟ್ಟದ ಬರ್ತಾರೆ ನಂಗೆ ಬಡಗರು ಕೊಡಿಸಲೇ ನಂಗೆ ಡೆವಲಪ್ ಆಗಬೇಕು ಕಾಸು ಒಳ್ಳೆಗೆ ಪುರ್ಚ್ತೀವಿ ನಂಗೆ ಬಡಗರು ಕೊಡಿಸಲೇ ಒಳ್ಳೆಗೆ ಡೆವಲಪ್ ಆಗಬೇಕು ಏಕೆ ಒಪ್ಪುದ್ರೆ ಕ್ವಶನ್ ಮಾಡ್ತಾರೆ ಅದ್ರ ಬಂದು ಫಸ್ಟ್ ನಂಗೆ ಸ್ಟಡಿ ಮಾಡೋದು ಏನು ರೀಸನ್ ಈಗ ಒಂದು ಇಲ್ಲ ನಂಗೆ ಒಂದು ಪೊಲೀಸ್ನ ಒಂದು ಸುವೇ ಸೇರಿ ಈಗ ಏನು ಸುವೇ ಸೇರಿ ನನಗೆ ಬೇಕು ಅದು ಬಂದು ನಂಗೆ ಫಿಕ್ಸ್ ಆಗ್ತಾ ಮೈಂಡ್ದಾಗ ಬ್ರ್ಯಾಂಡ್ ಫಿಕ್ಸ್ ಆಗ್ತಾ ಈ ಸಲ ಅಡಿಗಾಸಿಸ್ ಹೌದು ಮಮ್ಮ ಇದಂಗೆ ಅಂಶ ಫೋನ್ ಬಿತ್ತಾರೆ ಫೋನ ಸ್ಯಾಮ್ಸಂಗ್ ನಿಲ್ಸಿದ್ರೆ ಬ್ರ್ಯಾಂಡ್ ಒಂದು ಮೈಂಡ್ ಫಿಕ್ಸ್ ಆಗ್ತದೆ ಅದೇ ಮಕ್ಕೆ ಬಡಗರು ಮೈಂಡ್ದಾಗ ನಂಗೆ ಬಡಗರು ಬಣಿಗೆ ಸಂಘ ಅಂಬುದು ಫಿಕ್ಸ್ ಹಾಕೋದು ಅದಕ್ಕೆ ನಂಗೆ ಅಡ್ವರ್ಟೈಸ್ಮೆಂಟ್ ಮಾಡೋದು ಒಳ್ಳೆ